ಗ್ಯಾರಂಟಿ 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 ನ್ಯೂಸ್ನ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಹಿಂದೂ ಕಾರ್ಯಕರ್ತರು ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ, ಕನ್ನಡಿಗರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಹೋರಾಟ ಮಾಡುವವರು ಎಷ್ಟೋ ಜನ ಕೂಡ ಇದ್ದಾರೆ. ಮೊದಲಿಗೆ ನಮಗೆ ನೆನಪಾಗೋದೆ ಹೋರಾಟ ಮಾಡುವವರಲ್ಲಿ ಕನ್ನಡ ನಾಡು ನುಡಿ ಜಲ ಅಂತ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ನಮಗೆ ನೆನಪಾಗೋದೆ ಪುನೀತ್ ಕೆರೆಹಳ್ಳಿ ಅವರು. ಇವತ್ತಿನ ವಿಶೇಷ ಅತಿಥಿ ಪುನೀತ್ ಕೆರೆಹಳ್ಳಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಓಕೆ, ಆರಾಮಾಗಿದ್ದೀರಿ, ಕೂಲ್ ಆಗಿದ್ದೀರಿ. ಮಾನಸಿಕವಾಗಿ ನೆಮ್ಮದಿ ಇಲ್ಲ, ದೈಹಿಕವಾಗಿ ಅರ್ಥ ಆಗತ್ತೆ ನನಗೆ. ಸುಹಾಸ್ ಶೆಟ್ಟಿ ಅಂತ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಒಡನಾಟ ಯಾವ ರೀತಿಯಾಗಿ ನೆನಪಾಗುತ್ತೆ, ಯಾವ ರೀತಿಯಾಗಿದ್ರು ಅವ್ರು ನಿಮ್ಮ ಜೊತೆ ಅಂತ? ಸುಹಾಸ್ ಕೇವಲ ನನ್ನ ಹೋರಾಟದ ಸಹ ಪಾಠಿ ಅಥವಾ ಗೆಳೆಯ ಆಗಿರಲಿಲ್ಲ. ವೈಯಕ್ತಿಕವಾಗಿ ನನಗೂ ಮತ್ತು ಸುಹಾಸ್ ಅವರಿಗೂ ಬಹಳ ಒಂದು ಒಡನಾಟ ಇತ್ತು. ಅದನ್ನು ನಾನು ಹೀಗೆ ಹಾಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪದಗಳಲ್ಲಿ ನಾನು ನನ್ನ ಸುಹಾಸ್ ಸಂಬಂಧಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ, ಎಷ್ಟೋ ಹೋರಾಟಗಳನ್ನು ಒಬ್ರಿಗೊಬ್ಬರು ಹಂಚ್ಕೊಂಡಿದ್ದೀವಿ. ಹೀಗೆ ಆಗಬೇಕು, ಹೀಗೆ ಹೋರಾಟ ಮಾಡಬೇಕು, ಮುಂದೆ ಹಿಂಗೆ ಮಾಡಬೇಕು, ಹೀಗೀಗೆ ನಾವು ಮುಂದೆ ಹೆಜ್ಜೆ ಇಡಬೇಕು. ನಾವು ಡಿಸ್ಕಷನ್ ಮಾಡಿದ್ದು ಒಂದೆರಡು ವಿಚಾರಗಳಲ್ಲ, ಯಾವುದೋ ಒಂದೆರಡು ಟಾಪಿಕ್ಗಳ ಮೇಲಲ್ಲ, ಅನೇಕ ವಿಚಾರಗಳಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಪ್ರತಿಯೊಂದನ್ನು ಈಗ ನೆನೆಸ್ಕೊಂಡ್ರೆ ಜೊತೆಗಿಲ್ವಲ್ಲ, ನಾವು ಅದನ್ನು ಏನೇನು ಮಾಡ್ತೀವಿ ಅಂದ್ಕೊಂಡು ಇವತ್ತು ಜೊತೆಗಿಲ್ಲ. ಮತ್ತು ಆ ವ್ಯಕ್ತಿಯ ಆ ಗೆಳೆಯನ ಪರ ನಾನು ಕೂತ್ಕೊಂಡು ಆತ ಇಲ್ಲ, ಈಗ ಅವನ ವಿಷಯ ತೊಗೊಂಡು ನಾನು ಮಾತಾಡಬೇಕಲ್ಲ. ಈಗ ಇಂಥ ಪರಿಸ್ಥಿತಿ ತಲುಪಿಬಿಟ್ವಲ್ಲ ಅಂತ, ಯಾವುದನ್ನು ಜೊತೆಯಾಗಿ ಮಾಡಬೇಕು ಅಂತ ಹೇಳಿ, ಯಾವುದನ್ನು ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ನಾವು ಹೊರಟಿದ್ವು. ಏನೇ ಇರಲಿ ಪುನೀತ್ ಬಾಯ್, ಬೆಂಗಳೂರಿನಲ್ಲಿ ಏನೇ ಇರಲಿ ಪುನೀತ್ ಬಾಯ್, ಒಂದು ಫೋನ್ ಮಾಡಿ ಪುನೀತ್ ಬಾಯ್, ನಾನು ಇಮ್ಮಿಡಿಯೇಟ್ ಬರ್ತೀನಿ, ನಾನು ನಮ್ಮ ಹುಡುಗರು ಅಂತ ಹೇಳ್ತಿದ್ರು. ನಾನು ಮಂಗಳೂರಿಗೆ ಹೋಗಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವಂಥ ಒಂದು ಸಮಯ ಅಂತ ಒಂದು ಅದು ಇಷ್ಟು ಚಿಕ್ಕ ವಯಸ್ಸಿಗೆ ಬರುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಅಂದರೆ ಇಷ್ಟು ಬೇಗ ಬರುತ್ತೆ ಒಂದಲ್ಲ ಒಂದು ದಿನ. ನಮಗೆ ಗೊತ್ತು, ನಾವು ಯಾರು ಕೂಡ ಶಾಶ್ವತ ಅಲ್ಲ. ಮತ್ತು ಕೇಸರಿ ಶಾಲನ ಹೆಗ್ಲ ಮೇಲೆ ಹಾಕಿ ಗೋರಕ್ಷಣೆ ಅಂತ ಕಾರ್ಯದಲ್ಲಿ ನಿಲ್ಲೋ ನಮಗೆ ಸಾವು ಎನಿ ಮೂಮೆಂಟ್ ಬರ್ಬೋದು. ಆದರೆ ಇಷ್ಟು ಬೇಗ ನಮಗೆ ನಾವು ಇಬ್ಬರು ದೂರ ಆಗ್ತೀವಿ, ವಿಧಿ ನಮ್ಮನ್ನು ದೂರ ಮಾಡುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮೇಡಮ್. ಕರೆಕ್ಟಾಗಿ ಒಂದು ವಾರ ಆಯ್ತು ಅಷ್ಟೇ ಅವರು ಬೆಂಗಳೂರಿಗೆ ಬಂದು ಮಾತಾಡಿ ಬೇರೆ ಬೇರೆ ವಿಚಾರಗಳನ್ನು ಹಂಚ್ಕೊಂಡು ಹೋರಾಟದ ನಾವು ಯಾವಾಗಲೂ ಭೇಟಿಯಾದಾಗ ಮಾತಾಡ್ತಿದ್ದಿದ್ದೆ ನೆಕ್ಸ್ಟ್ ಏನಾಗ್ತಿದೆ, ಹೇಗೆ ಮಾಡಬೇಕು, ಹೇಗೆ ನಾವು ಸಂಘಟಿತರಾಗಬೇಕು, ಇದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ದಿದ್ದು ಹೆಚ್ಚಿಂದು. ನಮ್ಮಮ್ಮ ಹೇಗಿದ್ದಾರೆ, ನಿಮ್ಮಮ್ಮ ಹೇಗಿದ್ದಾರೆ, ನಮ್ಮನೆ ಹೇಗಿದೆ, ನಿಮ್ಮನೆ ಹೇಗಿದೆ, ಏನು ತೊಗೊಂಡೆ, ನೀನೇನು ತೊಗೊಂಡೆ, ಎಷ್ಟು, ಅದು ಯಾವತ್ತೂ ನಮ್ಮ ಇಡೀ ಇದರಲ್ಲಿ ಚರ್ಚೆ ಆಗಲೇ ಇಲ್ಲ. ಕಳೆದ 1.5 ವರ್ಷದಲ್ಲಿ ನಮಗೆ ಅದು ಚರ್ಚೆನೇ ಆಗಲಿಲ್ಲ. ಚರ್ಚೆ ಆಗಿದ್ದೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ, ಯಾರಿಗೆ ಏನು ಮಾಡಿಕೊಡ್ಬೇಕು, ಇದೇ ಚರ್ಚೆ ಮಾಡ್ತಾ ಇದ್ದಿದ್ವಿ. ಹೀಗೆ ನಡೀತಾ ಇತ್ತು. ಇಷ್ಟು ಬೇಗ ನಾನು ಕಳ್ಕೊಳ್ತೀನಿ, ನಂದೊಂದು ಒಂದು ಶಕ್ತಿ ಅದು. ನಾನು ಯಾವಾಗಲೂ ಜೋಡಿಸ್ಕೊಂಡು ಬಂದು ಈ ಪಝಲ್ಸ್ನ ಜೋಡಿಸ್ಕೊಂಡು ಬಂದು ಬಿದೋಗ್ಬಿಡುತ್ತಲ್ಲ, ನನ್ನ ಜೀವನ ಹಾಗೆ ಆಗ್ತಾಯಿದೆ. ಎಷ್ಟೋ ಸಲ ಕಾರ್ಯಕರ್ತರನ್ನ ಜೋಡಿಸ್ಕೊಂಡು ಇನ್ನೇನು ಗೆಲ್ಲುವ ಅಥವಾ ಮತ್ತೊಂದು ಮಾರ್ಗ ತಿರುವನ್ನು ತೊಡ್ಕೊಳ್ಳೋ ಹಂತಕ್ಕೆ ಮತ್ತೊಂದನ್ನು ಕಳ್ಕೊಂಡ್ವಿ. ಈಗ ಮತ್ತೆ ನಾನು ಫಸ್ಟಿಂದ ಆರಂಭ ಮಾಡಬೇಕಾದಂಥ ಸಂದರ್ಭ ಬಂತು. ನಾನು ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟಲಾಗದ ಅಥವಾ ಪದಗಳಲ್ಲಿ ಹೇಳಲಾಗದ ಒಂದು ಶಕ್ತಿಯನ್ನು ನಾನು ಕಳ್ಕೊಂಡಿದ್ದೀನಿ. ನಿಮ್ಮ ಮತ್ತು ಸುಹಾಸ್ ರವರ ಒಡನಾಟ ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು ಅಂತ? ಮೇಡಮ್, ನನ್ನನ್ನು ಕಾಂಗ್ರೆಸ್ ಸರ್ಕಾರ ಗೂಂಡಾ ಕಾಯ್ದೆಯಲ್ಲಿ, ಅಂದರೆ ಸುಹಾಸ್ ನನಗೆ ವೈಯಕ್ತಿಕವಾಗಿ ಪರಿಚಯ ಇಲ್ಲ, ಸಂಘಟನಾತ್ಮಕವಾಗಿ ಮೊದಲಿಂದನೂ ಪರಿಚಯ ಇದ್ದರು. ಆದರೆ ವೈಯಕ್ತಿಕ ಪರಿಚಯ ಅಂದರೆ ತುಂಬ ಹಚ್ಚಿಕೊಳ್ಳುವಂಥ ಪರಿಚಯವಾಗಿದ್ದು ಪರಪ್ಪನಗ್ರಹರ ಜೈಲಿನಲ್ಲಿ. ಅಂದರೆ ಸುಹಾಸ್ ಮಂಗಳೂರಿನಲ್ಲಿರ್ತಾರೆ, ಮಂಗಳೂರು ಜೈಲಿಂದ ಅವ್ರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ. ನಾನು ಬೆಂಗಳೂರಿನಲ್ಲಿ ನನ್ನನ್ನು ಗೂಂಡಾ ಆ್ಯಕ್ಟ್ ಮೇಲೆ, ಅಂದರೆ ಸರ್ಕಾರ, ನಾನು ಅದಕ್ಕೆ ಉಪವಾಸ ಸತ್ಯಾಗ್ರಹ ಹೋರಾಟ ಕೂಡ ಮಾಡಿದೆ, ನನಗೆ ದಾಖಲೆ ಕೊಡಿ ಅಂತ. ಕೆಲವು ಸುಳ್ಳು ಆರೋಪಗಳನ್ನು ಹೊರಿಸಿ ನನ್ನನ್ನು ಗೂಂಡಾ ಆ್ಯಕ್ಟ್ನಲ್ಲಿ ಕಳಿಸ್ತಾರೆ. ಆಗ ನಾನು ಅಲ್ಲಿಗೆ ಹೋಗ್ಲಿಕ್ಕೂ ಸುಹಾಸ್ ಅಲ್ಲಿಗೆ ಬರಲಿಕ್ಕೂ ಸೇಮ್ ಟೈಮಿಂಗ್ಸ್, ಜಸ್ಟ್ 5 minutes ಗ್ಯಾಪ್ ಅಷ್ಟೇ. ಇಬ್ಬರು ಒಂದೇ ರೂಮ್ನಲ್ಲಿ ಹೋಗ್ತೀವಿ, ಒಂದೇ ಅಡ್ಮಿಷನ್ ಆಗುತ್ತೆ ನಮಗೆ. ಅಲ್ಲಿ ಸುಹಾಸ್ ಮತ್ತು ಹೋದ ತಕ್ಷಣ ಪುನೀತ್ ಬಾಯ್ ಅಂತಾರೆ. ನಾನು ಇದ್ಯಾರು ಇದು ಅಂದರೆ ತಕ್ಷಣಕ್ಕೆ ನೆನಪಾಗಲ್ಲ, ಹಿಂಗೆ ತಿರುಗಿ ನೋಡಿ ಆಮೇಲೆ ನಾವು ಪುನೀತ್ ಬಾಯ್ ಸುಹಾಸ್ ಅಂತೇಳಿ. ಆಗ ನನಗೆ ಅಲ್ಲಿ ಪರಿಚಯವಾಗಿದ್ದು. ಸುದೀರ್ಘವಾದ ರಿಲೇಷನ್ಶಿಪ್. ಅಂದರೆ ಮೊಬೈಲ್ ಇಲ್ಲ ನೋಡಿ, ಸ್ನೇಹ ಬೇರೆ ಮೇಡಮ್, ನಮ್ಮ ಇಲ್ಲಿ ಸ್ನೇಹ ಬೇರೆ.
ಅಲ್ಲಿ ಸ್ನೇಹ ಹೇಗೆ ಅಂತಂದರೆ 24 ಗಂಟೆಯಲ್ಲಿ 24 ಗಂಟೆನೂ ಜೊತೆಗಿದ್ವಿ. ಊಟದಿಂದ ಹಿಡಿದು ನಮ್ಮ ಪ್ರತಿ ಆಗು ಹೋಗುಗಳು ಜೊತೆಲೇ ಆಗ್ತಾಯಿತ್ತು. ನಮಗೆ ಮೊಬೈಲ್ ಇಲ್ಲ, ಬೇರೆ ಡಿಸ್ಟರ್ಬ್ ಇಲ್ಲ, ಇನ್ನೆಷ್ಟು ಮಾತಾಡಿರ್ಬೋದು, ಇನ್ನೆಷ್ಟು ಒಡನಾಟ ಇರ್ಬೋದು. ಯಾಕೆಂತಂದರೆ ಇಲ್ಲಾದರೆ ಒಂದು ಕ್ಷಣನಾದರೂ ನಾವು 10 ನಿಮಿಷಕ್ಕೆ ಒಂದ್ಸಲ ಮೊಬೈಲ್ ತೆಗೆದು ನೋಡಿಬಿಡ್ತೀವಿ, ಮತ್ತು ಯಾವುದೋ ವಿಚಾರಕ್ಕೆ ಡೈವರ್ಟ್ ಆಗ್ತೀವಿ. ಯಾವುದೇ ಡೈವರ್ಟ್ ಇಲ್ಲದೆ ಸುಹಾಸ್ ಜೊತೆ ಕಳೆದ ಆ ದಿನಗಳಿದೆಯಲ್ಲ, ಆತನ ಇದಿತ್ತು, ಆ ಕನಸಿತ್ತು, ಹೇಗಿರಬೇಕು, ಹೇಗೆ ನಾವು ಒಂದಾಗಬೇಕು, ಹೇಗೆ ನಾವು ಕರ್ನಾಟಕದಲ್ಲಿ ಹೇಗೆ ನಾವು ಶಕ್ತಿ ಆಗಬೇಕು ಅನ್ನೋ ಸುಹಾಸನ ಕನಸಿತ್ತಲ್ಲ, ಅದು ಕನಸಾಗೆ ಉಳಿದ್ಬಿಡ್ತು. ಅದನ್ನು ನನಸು ಮಾಡೋ ಕೆಲಸವನ್ನು ನಾವು ಮಾಡ್ಬೋದು, ಅದನ್ನು ನೋಡೋದಕ್ಕೆ ಸುಹಾಸ್ ಇರೋದಿಲ್ಲಲ್ಲ. ಹಾಗೆ ನನ್ನ ಒಡನಾಟ ಸುಹಾಸ್ ಜೊತೆ ಆರಂಭವಾದದ್ದು. ಅದ್ಭುತವಾದಂಥ ಒಡನಾಟ ನನ್ನ ಜೀವಿತಾವಧಿಯಲ್ಲಿ, ನನ್ನ ಇಡೀ ಜೀವಿತಾವಧಿಯಲ್ಲಿ ಈ ಸುಹಾಸನ ಒಟ್ಟಿಗೆ, ನನ್ನ ಗೆಳೆಯನ ಒಟ್ಟಿಗೆ ಕಳೆದ ಈ ಕ್ಷಣಗಳನ್ನು ನಾನು ಪ್ರತ್ಯೇಕವಾಗಿ ಎತ್ತಿಟ್ಟರೆ ಅದ್ರ ತೂಕ ಒಂದು ಆಗಿಬಿಡುತ್ತೆ ಮೇಡಮ್. ಅಷ್ಟು ಒಂದು ಜೀವಿತಾವಧಿಯ ಅತ್ಯಂತ ಅದ್ಭುತವಾದ ಗಳಿಗೆಗಳು. ಸುಹಾಸ್ ಶೆಟ್ಟಿ ಅವರಿಗೆ ಜೀವ ಬೆದರಿಕೆ ಇತ್ತ? ಜೀವ ಬೆದರಿಕೆ ಇದ್ದರೂ ಕೂಡ ಯಾವುದೇ ರಕ್ಷಣೆಗಳನ್ನು ಸುಹಾಸ್ ಅವರು ತಗೊಳ್ಳಿಲ್ವಾ ಅಂತ? ಇಲ್ಲ ಮೇಡಮ್, ನೋಡಿ, ಜೀವ ಬೆದರಿಕೆ ಇದ್ದದ್ದು ಸತ್ಯ. ಅದನ್ನು ನಮ್ಮ ಹತ್ರನೂ ಕೂಡ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ ನಾವು. ನನಗೆ ಹೇಳ್ತಿದ್ರು, ಪುನೀತ್ ಬಾಯ್ ತುಂಬ ಹುಷಾರು, ತುಂಬ ಇದಾಗಿ ಓಡಾಡಿ, ವೆಹಿಕಲ್ ಮಾಡ್ಕೊಳ್ಳಿ, ಒಂದು ಕಾರಾದರೂ ತೊಗೋಬೇಕ್ರಿ, ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಓಡಾಡಬೇಡಿ ಅಂತ ಹೇಳಿ ನನಗೆ ಮೊನ್ನೆ ಬಂದಾಗಲೂ ಹೇಳಿದ್ರು, ಪುನೀತ್ ಬಾಯ್ ಒಂದು ಕಾರ್ ತೊಗೋಬೇಕು ನೀವು ಅಂತ. ಅವ್ರಿಗೆ ಜೀವ ಬೆದರಿಕೆ ಇತ್ತು. ಆದರೆ ಏನಾಗಿದೆ, ಈ ಸುಹಾಸನ ಹತ್ಯೆಗೆ ಇಂಡೈರೆಕ್ಟಾಗಿ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಮಾಡಿಕೊಂಡಂಥ ಒಂದು ಸೆಟ್ಟಿಂಗ್ ಇದು ಕಾರಣ. ಸುಹಾಸ್ಗೆ ಮಾಹಿತಿ ಕೊಡೋ ರೀತಿಯಲ್ಲಿ ಅಂದರೆ ಸುಹಾಸ್ ಹುಷಾರು ಅಂದರೆ ಸುಹಾಸನ ಪರವಾಗಿ ಮಾಹಿತಿ ಕೊಡೋ ರೀತಿಯಲ್ಲಿ, ಮತ್ತು ಒಂದೆರಡು ಬಾರಿ ಸುಹಾಸನ ಕರೆಸಿ ಸ್ಟೇಷನ್ನಲ್ಲಿ ಕೂಡ ವಾರ್ನ್ ಮಾಡಿದ್ದಾರೆ, ನೀವು ಮಾರಕ ಆಯುಧಗಳನ್ನು ಇಟ್ಕೊಳ್ಳೋಂಗಿಲ್ಲ ಅಂತ. ಅಂದರೆ ಸುಹಾಸ್ ಅವರಿಗೆ 100% ಥ್ರೆಟ್ ಇದ್ದಿದ್ದು ನಿಜ. ಯಾಕೆಂದರೆ ಅದು ಥ್ರೆಟ್ ಯಾವಾಗಲೂ ಇರುತ್ತೆ, ಬರೀ ಸುಹಾಸ್ ಅಂತ ಅಲ್ಲ, ಹಿಂದೂ ಕಾರ್ಯಕರ್ತರು ಅಂತ ಬಂದಂಥ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಪ್ರತಿ ಕೇಸರಿ ಶಾಲ್ ಹಾಕಿ ಯಾರೆಲ್ಲ ಗೋರಕ್ಷಣೆ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದೀವೋ ಪ್ರತಿಯೊಬ್ಬನಿಗೂ ಥ್ರೆಟ್ ಇರುತ್ತೆ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಸುಹಾಸ್ಗೆ ಜಾಸ್ತಿ ಥ್ರೆಟ್ ಇತ್ತು. ಯಾಕೆ ಅಂತ ಅಂದರೆ ಸುಹಾಸ್ ಅಂದರೆ ಒಂದು ಶಕ್ತಿ ಮೇಡಮ್. ಏನಾಗಿತ್ತು ಅಂದರೆ ಸುಹಾಸ್ ಇದ್ದಾರೆ ಅಂತ ಅಂದರೆ ಅಲ್ಲಿ ಬೇರೆಯವರು ಎಂಟ್ರಿನೇ ಮಾಡ್ತಿರಲಿಲ್ಲ. ತುಂಬ ಡೇರ್ ವ್ಯಕ್ತಿ ಆತ. ಅಂದರೆ ಆ ಮಟ್ಟಕ್ಕೆ ಇದ್ದಂಥ ವ್ಯಕ್ತಿ, 6 ಪಾಯಿಂಟ್ ಮೇಲಿದ್ದಂಥ ಹೈಟು, ಇದು ಆತ ನಿಂತಿದ್ದಾನೆ ಅಂತ ಅಂದರೆ ಬೇರೆ ಯಾರು ಬಂದು ನಿಲ್ತಿರಲಿಲ್ಲ ಎದುರಿಗೆ. ಮತ್ತು ಕಾರ್ಯಕರ್ತರಿಗೆ ಭಾಳ ದೊಡ್ಡ ಶಕ್ತಿ, ಸುಹಾಸ್ ಇದ್ದಾನೆ ಅಂದರೆ ಏನೂ ಆಗಲ್ಲ ಅಲ್ಲಿ ಅಂತ. ಮತ್ತು ಆ ಸುಹಾಸ್ ಹುಡುಗರು ಅಂತ ಅಂದರೆ ಏನು ಕೆಲಸ ಬೇಕಾದರೂ ಮಾಡ್ತೀವಿ ನಾವು ಅಂತ, ಆ ಥರ ಒಂದು ಲೀಡರ್ಶಿಪ್ ಇದ್ದಂಥ ವ್ಯಕ್ತಿ. ಆತನಿಗೆ ಭಾಳ ದೊಡ್ಡ ಟಾರ್ಗೆಟ್ ಇತ್ತು, ಈತನನ್ನು ಹೊಡೆದ್ರೆ ಕರಾವಳಿ ಭಾಗದಲ್ಲಿ ಒಂದು ಸ್ವಲ್ಪ ದಿನ ನಮ್ಮ ಕಂಟ್ರೋಲಿಗೆ ಬರುತ್ತೆ ಅಂತ. ಇಡೀ ಕರಾವಳಿ ಭಾಗದಲ್ಲಿ ಸುಹಾಸ್ ಹೇಗೆ ಮಾಡಿದ್ರು ಅಂತ ಅಂದರೆ ಹಿಂದುತ್ವದ ಬಲಗೈಯನ್ನು ಮೇಲ್ ಮಾಡಿ ಇಟ್ಟಿದ್ರು. ಅದಕ್ಕಾಗಿ ಸುಹಾಸ್ಗೆ ಟಾರ್ಗೆಟ್ ಇತ್ತು. ಆದರೆ ಬೇಸರ ಇರೋದೇನು ಗೊತ್ತಾ, ಸುಹಾಸನ್ನು ನೇರವಾಗಿ ಟಾರ್ಗೆಟ್ ಮಾಡಲಿಲ್ಲ. ಸುಹಾಸ್ನ ನೇರವಾಗಿ ಟಾರ್ಗೆಟ್ ಮಾಡಿಕೊಂಡು ಬಂದಿದ್ದಿದ್ರೆ ನಾವು ಹೇಳ್ತಿದ್ವಿ ಇದೊಂದು ರೀತಿ ಅಥವಾ ಅಂತ ಕರಿತೀವಿ. ಹೇಗೆ ಅಂದರೆ ಇಲಾಖೆಯ ಒಳಗೆ ಯಾರಿಂದನೋ ಸುಹಾಸ್ ಹುಷಾರು, ಸುಹಾಸ್ ಇವತ್ತು ರೈಡ್ ಆಗ್ಬೋದು, ನೀನು ನಿನ್ನ ಏನು ಇಟ್ಕೊಂಡಿರ್ತೀಯ ಅದನ್ನು ತೆಗೆದಿಡು, ಇವತ್ತು ರೈಡ್ ಆಗ್ಬೋದು, ಪೊಲೀಸ್ನವರೆಲ್ಲ ಮಾತಾಡ್ತಿದ್ರು, ಇವತ್ತು ಡಿಪಾರ್ಟ್ಮೆಂಟ್ನಲ್ಲಿ ಚರ್ಚೆ ಆಗ್ತಿತ್ತು. ಒಳಗೆ ಅಂದರೆ ಡಿಪಾರ್ಟ್ಮೆಂಟ್ ಒಳಗಡೆ ಇರೋರಿಂದ ಫೋನ್ ಮಾಡಿಸ್ತಾರೆ. ಹೇಗೆ ಅಂದರೆ ಈಗ ನನಗೂ ಫೋನ್ ಮಾಡ್ತಾರೆ ಕೆಲವರು, ಪೊಲೀಸ್ ಇಲಾಖೆಯಿಂದ ನಮಗೂ ಫೋನ್ ಬರ್ತಾವೆ, ಪುನೀತ್ ನಾನು ನಿಮ್ಮವನು, ನಿಮ್ಮ ಕಡೆಯವನು, ನಾನು ಡ್ಯೂಟಿಲಿರ್ಬೋದು, ಹೇಳೋಕ್ಕಾಗಲ್ಲ, ಆದರೆ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಪುನೀತ್, ಹೀಗೆ ಈ ರೀತಿಯಾಗಿ ಸುಹಾಸ್ಗೊಂದು ಫೋನ್ ಮಾಡ್ತಾರೆ. ಸುಹಾಸ್ ನಾನು ಹೀಗೆ ಗೊತ್ತಾಯ್ತಲ್ಲ, ಇವತ್ತು ಹುಷಾರು ಓಡಾಡಬೇಕಾದ್ರೆ, ಇವತ್ತು ಡಿಪಾರ್ಟ್ಮೆಂಟ್ ನಿನ್ನ ಸೀಸ್ ಮಾಡ್ಬೋದು, ಮೊನ್ನೆ ಸ್ಟೇಷನ್ಗೆಲ್ಲ ಕರೆಸಿದ್ರಲ್ಲ, ಹುಷಾರು, ಇವತ್ತು ನಿನ್ನ ಟಾರ್ಗೆಟ್ ಮಾಡಿದ್ದಾರೆ, ಇವತ್ತು ನಿನಗೆ ಯಾವುದೋ ರಾಬ್ರಿ ಕೇಸ್ ಹಾಕ್ಬಿಡ್ಬೋದು, ಹುಷಾರು. ಸುಹಾಸ್ ಏನು ಮಾಡ್ತಾರೆ, ಅವ್ರ ತಾಯಿ ಹೇಳಿದ್ದು, ಬೆಳಿಗ್ಗೆ ಬಂದು ಪುನೀತ್ ತನ್ನ ಹತ್ರ ತನ್ನ ರಕ್ಷಣೆಗಾಗಿದ್ದ ಅಷ್ಟು ಆಯುಧಗಳನ್ನು ತೆಗೆದಿಟ್ಟ ಅಂತ. ಯಾಕೆ ಅಂತಂದರೆ ಅವನು ನಂಬಿದ್ದ, ಯಾರು ಮಾಹಿತಿ ಕೊಟ್ಟನಲ್ಲ, ನನ್ನ ಇವತ್ತು ಪೊಲೀಸರು ಹಿಡಿತಾರೆ ಅಂತ ಹೇಳಿ ಎಲ್ಲವನ್ನೂ ತೆಗೆದಿಟ್ಟು ನಿರಾಯುಧನನ್ನಾಗಿ ಮಾಡಿ ಅಟ್ಯಾಕ್ ಮಾಡೋದಿದೆಯಲ್ಲ, ಇದನ್ನು ನಾನು ಷಂಡತನ ಅಂತ ಕರಿತೀನಿ. ನೀವು ಅಟ್ಯಾಕ್ ಮಾಡ್ತೀರೇನ್ರಿ, ಪ್ರತೀಕಾರನ ಮಾಡಿ. ಯಾಕೆಂತ ಅಂದರೆ ನಮಗೆ ಅದನ್ನು ಎದುರಿಸುವ ಶಕ್ತಿ ನನ್ನ ಸಮಾಜಕ್ಕಿದೆ, ನನ್ನ ಕಾರ್ಯಕರ್ತರಿಗಿದೆ. ಆದರೆ ನೀವು ಮಾಡಿದ್ದು ನಿಮ್ಮ ಇಲಾಖೆಯ ಒಳಗಡೆ ಯಾರೋ ಇರೋರಿಗೆ ಹಣದ್ದು ಮತ್ಯಾವುದು ಆಮಿಷ ಕೊಟ್ಟು ನನ್ನನ್ನು ನಿರಾಯುಧನನ್ನಾಗಿ ಮಾಡಿ ನೀವು ಅಟ್ಯಾಕ್ ಮಾಡೋದಿದೆಯಲ್ಲ, ಇದನ್ನು ಷಂಡತನ ಅಂತೀವಿ. ಇದಕ್ಕೆ ನನಗೆ ಬೇಸರ ಇದೆ. ಯಾಕೆಂದರೆ ಸುಹಾಸಂಗಲ್ಲ,
ನಾನು ಹೇಳ್ತೀನಿ, ಈಗ ನಿಂತಿದ್ದಂಥ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರೋ 8 ಜನ ಏನಿದ್ದಾರೆ, ಈ 8 ಜನರು ಸುಹಾಸಿಗೆ ಸಮನೇ ಅಲ್ಲ. ಸುಹಾಸ್ಗೆ ಯಾವ ಸಮನೂ ಅಲ್ಲ. ಆತನ ಕೈಯಲ್ಲಿ ಆಯುಧಗಳು ಇದ್ದದ್ದೇ ಆಗಿದ್ದಿದ್ರೆ 8ಕ್ಕೆ 8 ಜನರು ಕೂಡ ಇಷ್ಟೊತ್ತಿಗೆ ಶಾಂತಿ ಅವರಿಗೆ ನಾವು ಶಾಂತಿ ಕೋರಬೇಕಾಗಿತ್ತು. ಆದರೆ ಸುಹಾಸನನ್ನು ನಿರಾಯುಧನನ್ನಾಗಿ ಮಾಡಿ ಹೊಡೆದದ್ದಿತ್ತಲ್ಲ, ನನಗೆ ಅದಕ್ಕೆ ಬೇಸರ ಇದೆ. ಅದಕ್ಕೆ ನಾನು ಕಾರ್ಯಕರ್ತರಿಗೆ ಹೇಳ್ತೀನಿ, ಯಾರೋ ಮಾಹಿತಿ ಕೊಟ್ಟರು ಮತ್ತೇನೋ ರೈಡ್ ಆಗುತ್ತೆ, ಇಂಥ ವಿಚಾರಗಳಿಗೆ ಜಾಸ್ತಿ ಒತ್ತು ಕೊಡಬೇಡಿ. ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ, ನಿಮ್ಮ ರಕ್ಷಣೆ ಮತ್ತಾರು ಮಾಡೋದಿಲ್ಲ, ನೀವೇ ಮಾಡ್ಕೋಬೇಕು. ನನಗೆ ಈ ನೋವು ಕಾಡ್ತಾ ಇರೋದು ಇಲ್ಲ. ಅಂದರೆ ಯಾರೋ ಚೈಲ್ಡ್ಗಳು ಬಂದು ಹಿಂಗೆ ಮಾಡೋದ್ರಲ್ಲ, ನಾನು ಅವ್ರನ್ನ ತುಂಬ ಆ ಲೆವೆಲಲ್ಲಿ ನೋಡುವಂಥ ಒಂದು ಸುಹಾಸನ್ನು ಮುಟ್ಟಬೇಕು ಅಂತ ಅಂದರೆ ಅದೊಂದು ದೈತ್ಯ ಶಕ್ತಿ ಬೇಕಿತ್ತು. ಯಾರ್ಯಾರೋ ಡಿಪಾರ್ಟ್ಮೆಂಟ್ನ ಬಳಸ್ಕೊಂಡು ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ನೋಡಿ ಮೇಡಮ್, ಪ್ರಕರಣ ನಡೆದ 8-10 ಗಂಟೆಯಲ್ಲಿ ಬಂಧಿಸ್ತೀವಿ ಅಂತ ಅನ್ನೋದಾದರೆ ನೆವರ್ ಮೇಡಮ್, ಇಟ್ ಈಸ್ ಸೆಟ್ಟಿಂಗ್. ಡಿಪಾರ್ಟ್ಮೆಂಟ್ ಸೆಟ್ಟಿಂಗ್ ಅಂತ ಏನು ಕರಿತೀವಿ, ನಾವು ಮಾಡ್ತೀವಿ, ನಾವು ಇಂಥ ಇರ್ತೀವಿ, ಬಂದು ಅರೆಸ್ಟ್ ಮಾಡಿ. ಅಲ್ಲಿ ನಿಮಗೆ ನೋಡಿ, ಅಲ್ಲಿ ಯಾರಿಗೂ ಭಯ ಇರಲಿಲ್ಲ ನಾವು ಓಡೋಗ್ಬೇಕು ಅಂತ. ಅಲ್ಲಿ ಪಬ್ಲಿಕ್ ಸಪೋರ್ಟ್ ಮಾಡ್ತಾ ಇತ್ತು ಅವರಿಗೆ. ಪ್ರೀ ಪ್ಲ್ಯಾಂಡ್ ಹೇಗಿತ್ತು ಅಂತ ಅಂದರೆ ಪಬ್ಲಿಕ್ ಸಪೋರ್ಟ್ ಮಾಡ್ತಾ ಇತ್ತು. ಅಲ್ಲಿ ಯಾರೋ ಬುರ್ಕಾದಾರಿಗಳು ಬರ್ತಾರೆ, ಡೋರ್ ಹತ್ರ ನಿಂತ್ಕೊಳ್ತಾರೆ, ಅವ್ರಿಗೇನೋ ಪಾಸ್ ಮಾಡ್ತಾರೆ, ವಾಪಸ್ ಒಬ್ರು ಹೇಳ್ಕೊಳ್ತಾರೆ, ಡೋರ್ ಹತ್ತಿಸಿ ಕಳಿಸ್ತಾರೆ, ಹಿಂದಗಡೆ ವೆಹಿಕಲ್ನ ಅಡ್ಡ ಹಾಕಿ ಕಳಿಸ್ಕೊಡ್ತಾರೆ. ಇಷ್ಟೆಲ್ಲ ಒಂದು ಪ್ರಕರಣ ನಡೆದ ಮೇಲೆ ಇಷ್ಟೆಲ್ಲ ನಡೆಯೋದಕ್ಕೆ ಅವಕಾಶ ಇತ್ತು ಅನ್ನೋದಾದರೆ ಇಟ್ಸ್ ಎ ಪ್ರೀ ಪ್ಲ್ಯಾನ್. ಅಲ್ಲಿ ಯಾರು ಇರಲ್ವಾ? ಅಂತಹ ಸ್ಥಳದಲ್ಲಿ ಪೊಲೀಸ್ ಚೌಕಿ ಇರೋದಿಲ್ವಾ? ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸುಹಾಸ್ ಶೆಟ್ಟಿಯನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳಿ ಮಾರ್ಚ್ 31ನೇ ತಾರೀಕು ಪೋಸ್ಟ್ ಕೂಡ ಮಾಡ್ತಾರೆ. ಸುಹಾಸ್ ಅವರ ಫೋಟೋ ಹಾಕ್ಬಿಟ್ಟು 8 ಮಾರ್ಕ್ ಹಾಕಿ ನಾವು ನೆಕ್ಸ್ಟ್ ಟಾರ್ಗೆಟ್ನ ಫಿಕ್ಸ್ ಮಾಡಿದ್ದೀವಿ ಅಂತ ಟಾರ್ಗೆಟ್ ಫಿಕ್ಸ್ ಆಗಿರುತ್ತೆ. 3-4 ಬಾರಿ ಪ್ರಯತ್ನಗಳಾಗಿರುತ್ತೆ, ವಿಫಲ ಆಗತ್ತೆ. ರಕ್ಷಣೆ ಕೋರಿದ್ರಾ ಪೊಲೀಸ್ ಇಲಾಖೆಯ ಬಳಿ ರಕ್ಷಣೆ ಕೋರಿದ್ರಾ ಸುಹಾಸ್ ಅನ್ನುವಂಥ ಪ್ರಶ್ನೆ? ಇಲ್ಲ ಮೇಡಮ್. ಯಾಕೆ ಅಂತಂದರೆ ಕರಾವಳಿಯ ಯಾವ ಹಿಂದೂ ನಾಯಕನು ಪೊಲೀಸ್ನ ಬಳಿ ರಕ್ಷಣೆಯನ್ನು ಕೇಳೋದಿಲ್ಲ ಸಹಜವಾಗಿ. ಪೊಲೀಸರಿಗೆ ಗೊತ್ತಿರುತ್ತೆ, ಅವ್ರು ಕರೆದು ಹೇಳಿ ಕಳಿಸ್ತಾರೆ, ನಿನಗೆ ಪ್ರಾಬ್ಲಮ್ ಇದೆ, ನಿನಗೆ ಥ್ರೆಟ್ ಇದೆ, ಹುಷಾರು ಅಂತ. ಅಂದರೆ ಅವರಿಗೆ ವಾರ್ನ್ ಮಾಡಿ ಕಳಿಸ್ತಾರೆ, ನಿನಗೆ ಥ್ರೆಟ್ ಇದೆ, ಹುಷಾರು ಅಂತ. ಗಡಿಪಾರು ಮಾಡ್ಬೋದಿತ್ತು ಇವರು, ಅಟ್ಲೀಸ್ಟ್ ಇಲ್ಲಿ ಭಾಗದಲ್ಲಿ ಹಿಂಗಾಗುತ್ತೆ ಅಂದರೆ ಗಡಿಪಾರು ಮಾಡ್ಬೋದಿತ್ತು. ಅಕಸ್ಮಾತ್ ಅವನ ಹತ್ರ ಆಯುಧಗಳು ಇರ್ತವೆ, ನಾವು ಕೇಸ್ ಹಾಕ್ತೀವಿ, ನಾವು ನಿಮ್ಮನ್ನು ರಾಬ್ರಿ ಕೇಸ್ ಹಾಕ್ತೀವಿ ಅನ್ನೋದ್ರ ಬದಲು ಹಾಕ್ಬಿಟ್ಟು ಒಳಗೆ ಕಳಿಸಿದ್ದಿದ್ರು ಸುಹಾಸ್ ಉಳಿತಿದ್ದ ಅಂತ. ಅಂದರೆ ಇವ್ರ ಉದ್ದೇಶ ಅದಿರಲಿಲ್ಲ. ಮತ್ತು ಇನ್ನೊಂದು, ನಾವು ಪೊಲೀಸ್ ಇಲಾಖೆ ಹತ್ರ ಯಾವತ್ತೂ ಕೂಡ ಹೋಗಿ ನನಗೆ ರಕ್ಷಣೆ ಕೊಡಿ ಅಂತ ಸುಹಾಸ್ ಕೇಳುವಂಥ ವ್ಯಕ್ತಿನೇ ಅಲ್ಲ. ಆದರೆ ಸುಹಾಸ್ಗೆ ಆ ಥರ ಥ್ರೆಟ್ ಇದ್ದಿದ್ದು ಇದು ಮೊದಲೇನಲ್ಲ. ಸುಹಾಸ್ಗೆ ಯಾವಾಗ ಅವರು ಫಂಡ್ ಕಲೆಕ್ಟ್ ಮಾಡಿ ಎತ್ತಿಟ್ಟಿದ್ರು, ಇದಕ್ಕೆ ಅವ್ರು ಯಾರು ಈಗ 5 ಲಕ್ಷ ಕೊಟ್ಟಿದ್ದಾರೆ, ಇದು 5 ಲಕ್ಷ ಮಾತ್ರ ಅಲ್ಲ, ಫಾಜಿಲ್ನ ತಮ್ಮ 5 ಲಕ್ಷ ಕೊಟ್ಟಿದ್ದಾನೆ ಅಂತ ಏನು ಕಮಿಷನರ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಇದು 5 ಲಕ್ಷ ಮಾತ್ರ ಅಲ್ಲ. ಅದು ಫಾಜಿಲ್ ಹತ್ಯೆ ಆದಾಗಲೇ ಆ ಫಂಡ್ ರೇಸ್ ಆಗಿತ್ತು. ಯಾರ್ಯಾರು ಆ ಫಂಡನ್ನು ರೇಸ್ ಮಾಡಿದ್ರು, ಎಷ್ಟನ್ನು ಎತ್ತಿಟ್ಟಿದ್ರು, ಇದು ರಿವೆಂಜ್ಗೆ ಅಂತಲೇ ಹಣ ಎತ್ತಿಟ್ಟಿದ್ರು ಅಂತ ಸುಹಾಸ್ ಸ್ವತಃ ನನಗೆ ಹೇಳಿದ್ದಾರೆ. ನಾನು ರಿವೆಂಜಿಗೆ ಆಲ್ರೆಡಿ ಪುನೀತ್ ಇಷ್ಟು ಹಣ ಅಂತ ಎತ್ತಿಟ್ಟಿದ್ದಾರೆ, ರಿವೆಂಜ್ ಹೊಡಿಬೇಕು ಅಂತ. ಫಂಡಿಂಗ್ ಎಲ್ಲಿಂದ ಆಗುತ್ತೆ ಅಂತ ಪ್ರಶ್ನೆ. ಮೇಡಮ್, ಈಗೇನಾಗುತ್ತೆ, ಫಂಡ್ ರೇಸ್ ಮಾಡೋದಾದ್ರೆ ಇವತ್ತು ನಾನು ರೇಸ್ ಮಾಡ್ಬೋದು. ಸುಹಾಸ್ಗೆ ರಿವೆಂಜ್ ಹೊಡಿತೀನಿ, ಫಂಡ್ ಕೊಡಿ ಅಂದರೆ ಕೊಡೋರು ಇರ್ತಾರೆ. ಯಾಕೆ? ಸುಹಾಸನ ಮೇಲಿನ ಅಭಿಮಾನದಿಂದ, ಆ ಕಾರ್ಯಕರ್ತರನ್ನು ಕಳೆದುಕೊಂಡಂಥ ಒಂದು ನೋವಿನಿಂದ ಇವತ್ತು ಫಂಡ್ ಕೊಡೋರಿಲ್ವಾ? ನಾನು ನೇರವಾಗಿ ಚರ್ಚೆ ಮಾಡ್ತೀನಿ, ಮುಚ್ಚು ಮೊರೆ ನನ್ನ ಹತ್ರ ಇಲ್ಲ ಮೇಡಮ್. ನಾನು ನೇರವಾಗಿ ಯಾವತ್ತೂ ಮಾತಾಡೋನು. ನಾನೇನಾದರೂ ಪಬ್ಲಿಕ್ಕಲ್ಲಿ ನಾನೊಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತು ಸುಹಾಸ್ಗೆ ಅನ್ಯಾಯ ಆಗಿದೆ, ಸುಹಾಸನ್ನು ಯಾರು ಹೊಡೆದಿದ್ದಾರೋ ಅವ್ರನ್ನ ಹೊಡಿಬೇಕು, ನನಗೆ ಫಂಡ್ ಕೊಡಿ ಅಂದರೆ ಫಂಡ್ ಕೊಡೋರಿಲ್ವಾ? ಅವತ್ತು ಅದೇ ರೀತಿ ಫಾಜಿಲ್ನ ವಿಚಾರದಲ್ಲಿ ಫಂಡ್ ರೈಸ್ ಆಯಿತು. ಸುಹಾಸನ್ನು ಹೊಡಿಲೇಬೇಕು ಅಂತ ಫಂಡ್ ರೈಸ್ ಮಾಡಿದರು. ಇದು ಇಲಾಖೆ ಗಮನಕ್ಕಿಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನ. ಇವತ್ತೇನು ಯು ಟಿ ಖಾದರ್ ಅವರು ಹೇಳ್ತಾರೆ, ಇಲ್ಲ ಸುಳ್ಳು. ಯು ಟಿ ಖಾದರ್ ಹೇಳ್ತಾರೆ, ಹಿಂದಿನ ದಿವಸ ಕ್ಲೀನ್ ಚೀಟ್ ಕೊಡ್ತಾರೆ. ಯಾರಿಗೆ? ಫಾಜಿಲ್ನ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಡ್ತಾರೆ. ಯು ಟಿ ಖಾದರ್ ಹೆಂಗೆ ಕೊಟ್ಟರು ಅವರು? ಯಾವ ಆಧಾರದಲ್ಲಿ ಕೊಟ್ಟರು? ಹಾಗಾದರೆ ನಿಮ್ಮ ಕಮಿಷನರ್ ಹೇಳ್ತಾರೆ ಅದು ಸುಳ್ಳು, 5 ಲಕ್ಷ ಕೊಟ್ಟಿರೋದು. ಇದು 5 ಲಕ್ಷ ಅನ್ನೋದು ಸುಳ್ಳು ಅನ್ನೋದು ನಾನು ಒಪ್ಕೊತೀನಿ. 5 ಲಕ್ಷ ಅಲ್ಲ, ಆ ಫಂಡು ಹತ್ತತ್ರ 50 ಲಕ್ಷಕ್ಕೂ ಹೆಚ್ಚು ಅವತ್ತು ಯಾರ್ಯಾರಿಗೆ ಕೊಡಬೇಕಿತ್ತು ಅದು ಕೊಟ್ಟಿದ್ರು. ಅದು ರಿವೆಂಜಿಗೆ ಅಂತಲೇ ಎತ್ತಿಟ್ಟಿದ್ರು, ಅದು ರಿವೆಂಜ್ ಮಾಡಿಸಿದ್ರು. ಆದರೆ ಇವತ್ತು ಅದಕ್ಕೆ ಬಣ್ಣ ಕಟ್ಟಬೇಡಿ, ಇದು ಯಾವುದೋ ಗ್ಯಾಂಗ್ ವಾರು ಮತ್ತೇನು ಅಂತ. ಖಂಡಿತವಾಗಿಯೂ ಇಲ್ಲ. ಥ್ರೆಟ್ ಇತ್ತು, ರಕ್ಷಣೆ ಬೇಕಾಗಿರಲಿ, ರಕ್ಷಣೆ ಪೊಲೀಸ್ನವ್ರು ಕೊಡೋ ಅಗತ್ಯ ಇರಲಿಲ್ಲ. ಆದರೆ ನೀವು ಹಂತಕರ ಜೊತೆ ಕೈ ಜೋಡಿಸಬಾರ್ದಿತ್ತು ಅಂತ. ಹಂತಕರ ಜೊತೆ ಕೈ ಜೋಡಿಸಿದ್ದೀರಿ. ಪೊಲೀಸ್ ಇಲಾಖೆ ಫೇಲ್ಯೂರ್ ಯಾವುದು ಅಂತ ಅಂದರೆ ಹಂತಕರ ಜೊತೆ ಕೈ ಜೋಡಿಸಿದ್ದು. ನೀವು ಹಂತಕರ ಜೊತೆ ನಿಲ್ಲಿಲ್ಲ ಅಂದಿದ್ದಿದ್ರೆ ಸುಹಾಸನ್ನ ಮುಟ್ಲಿಕ್ಕೆ ಅಲ್ಲಿ ಯಾವ ಮತಾಂಧ ಶಕ್ತಿಗಳಿಗೂ ಸಾಧ್ಯ ಇರಲಿಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕರಾವಳಿ ಭಾಗ ಅಂತಂದರೆ ಹಿಂದೂ ಅಂತಂದರೆ ಕರಾವಳಿ ಭಾಗ ಅನ್ನೋದು ಈ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ. ಹಿಂದೂ ಕಾರ್ಯಕರ್ತರಿಗೆ ಕರಾವಳಿ ಭಾಗದಲ್ಲಿ
ಮಹತ್ವ ಇಲ್ವಾ, ಅಂದರೆ ಅಸಡ್ಡೆಯನ್ನು ತೋರಿಸಲಾಗ್ತಾ ಇದೆಯಾ ಅನ್ನುವಂತಹ ಒಂದು ವಿಚಾರ. ಮತ್ತು ಪ್ರವೀಣ್ ನೆಟ್ಟಾರು ಕೊಲೆ ಆಯಿತು. ಪ್ರವೀಣ್ ನೆಟ್ಟಾರ್ ಏನು ಮಾಡಿದರು? ಹಿಂದೂ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಿದರು, ಅವರ ಕೊಲೆಯಾಯಿತು. ಅಂದರೆ ಇಲ್ಲಿ ಕೊಲೆಯೇ ಪ್ರತಿಕಾರ ಅನ್ನುವಂತಹ ಮಟ್ಟಿಗೆ ಬಂದುಬಿಟ್ಟಿದೆ. ಸೂಕ್ಷ್ಮ ಪ್ರದೇಶಗಳನ್ನು ಸೂಕ್ಷ್ಮವಾಗಿ ಇಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ. ಹಿಂದೂ ಕಾರ್ಯಕರ್ತರಿಗೆ ಬೆಲೆ ಇಲ್ವಾ ಅಂತ. ನೋಡಿ ಮೇಡಮ್, ಇದು ಪ್ರತಿಕಾರ ಅಂತ ಏನಿದೆ, ಇದು ಪ್ರವೀಣ್ ನೆಟ್ಟಾರ್ಗೆ ಪ್ರತಿಕಾರ ಆಯಿತು ಫಾಜಿಲ್ ಅಂತ ಹೇಳ್ತಾರೆ. ನಾನು ಹೇಳೋದು ಪ್ರವೀಣ್ ನೆಟ್ಟಾರ್ ಯಾಕೆ ಕೊಲೆ ಆಯಿತು ಅನ್ನೋದನ್ನು ಸಮಾಜ ಫಸ್ಟು ಗಣನೆಗೆ ಅರ್ಥ ಮಾಡ್ಕೋಬೇಕು. ಪ್ರತಿಕಾರ ಅನ್ನುವುದು ಇಸ್ಲಾಂನ ಒಳಗಿರ್ತಕ್ಕಂಥ ಬಹಳ ದೊಡ್ಡ ಒಂದು ಮಹತ್ವ ಕೊಟ್ಟಿದ್ದಾರೆ ಅದಕ್ಕೆ, ಪ್ರತಿಕಾರಕ್ಕೆ. ನಿಮಗೆ ನಾನು ದಾಖಲೆಗಳ ಮುಖಾಂತರ, ಮತ್ತು ಇದು ನನ್ನ ವೈಯಕ್ತಿಕವಾಗಿ ನಾನು ದಾಖಲೆ ಇಡ್ತೀನಿ, ಈ ಮಾತಿಗೆ ನಾನು ದಾಖಲೆ ಕೊಡ್ತೇನೆ, ಯಾರು ಯಾವಾಗ ಬೇಕಾದರೂ ಕೇಳ್ಬೋದು. ಇಸ್ಲಾಂನ ಕುರಾನ್ನ ಒಳಗಡೆ ನೀವು ಪ್ರತಿಕಾರವನ್ನು, ಅಂದರೆ ಯಾವುದೇ ಕೊಲೆಗೆ ಪ್ರತಿಕಾರವನ್ನು ತೆಗೆದುಕೊಳ್ಬೇಕು, ಅದು ಶಾಸನ ಅಂತ ಕುರಾನ್ ಹೇಳುತ್ತೆ. ಈ ಕುರಾನನ್ನು ನೀವು ಬೋಧಿಸ್ತೀರಾ ಮಕ್ಕಳಿಗೆ, ಅಂದರೆ ಎಳೆ ಮಕ್ಕಳಿಗೆ ನೀವು ಕರ್ಕೊಂಡು ಹೋಗಿ, ಮಕ್ಕಳು ಯಾರು ಆಟ ಆಡ್ಕೊಂಡು ಬೆಳಿಬೇಕು ಆ ಮಕ್ಕಳನ್ನು ಕರ್ಕೊಂಡೋಗಿ ಮದರಸ ಮತ್ತು ಮಸೀದಿಗಳಲ್ಲಿ ಕುರಾನ್ನ ಬೋಧನೆ ಮಾಡ್ತೀರಿ. ಆ ಕುರಾನ್ನಲ್ಲಿ ಕೊಲೆಗೆ ಪ್ರತಿಕಾರ ತೆಗೆದುಕೊಳ್ಳುವುದು ಶಾಸನವಾಗಿದೆ, ಅದು ಶಾಸನ ಅಂತ, ಇನ್ಮೇಲಿಂದ ಅದು ಶಾಸನ ಅಂತ. ಅದನ್ನು ಕುರಾನ್ ಶಾಸನ ಮಾಡಿದ ಮೇಲೆ ಅವರು ಪ್ರತಿಕಾರಕ್ಕೆ ಮುಗಿ ಬೀಳ್ತಿದ್ದಾರೆ. ಅಂದರೆ ಎಲ್ಲೋ ಏನೋ ಒಂದು ಘಟನೆ ಅಚಾನಕ್ ಆಯಿತು ಅಂದರೆ, ಇಲ್ಲ ಇದಕ್ಕೆ ಇವರೇ ಮಾಡಿದ್ದು, ಇದು ಹಿಂದೂ ಕಾರ್ಯಕರ್ತರೇ ಮಾಡಿದ್ದು ಅಂತ ಪ್ರತಿಕಾರ ಮಾಡ್ತೀರಿ. ಆಗ ಪ್ರತಿಕಾರ ಆದಾಗ ನಮಗೊಂದು ನೋವು ಬರುತ್ತೆ. ಈಗ ಪ್ರವೀಣ್ ನೆಟ್ಟಾರ್ದು ಪ್ರತಿಕಾರವಾಗಿ ನೀವು ಹೊಡಿತೀರಿ ಅಂದರೆ, ಪ್ರವೀಣ್ ನೆಟ್ಟಾರ್ ಏನು ತಪ್ಪು ಮಾಡಿದ್ದ? ಪ್ರವೀಣ್ ನೆಟ್ಟಾರ್ ಯಾರಿಗೇನು ತೊಂದರೆ ಕೊಟ್ಟಿದ್ದ? ಆಗ ಆ ನೋವಿದೆಯಲ್ಲ, ಆ ಆಕ್ರೋಶ ಸುಹಾಸ್ನಲ್ಲಿ ಎದ್ದಿತ್ತು. ಹಾಗಂತ ಸುಹಾಸ್ ಯಾರನ್ನೂ ಇದು ಮಾಡಿದ್ದಲ್ಲ. ಯಾರು ಈ 5 ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೋ ಆತನ ಧ್ವನಿಯನ್ನು ಅಡಗಿಸಿದ್ದು ಸುಹಾಸ್ ಏನು ಸುಮ್ಮನೆ ಅಮಾಯಕರ ಮೇಲೆ ಹೋಗಲಿಲ್ಲ. ಸುಹಾಸ್ ಮಾಡಿದ್ದೇನು ಅಂತ ಅಂದರೆ, ಅವತ್ತು ಆತ ಸಂಘಟನೆಯ ಮುಖಂಡನಾಗಿದ್ದ. ಸಂಘಟನೆಯಿಂದ ಸಂಘಟನೆ ಹತ್ರ ಅನೇಕರು ಬಂದು ಹೇಳ್ತಾ ಇದ್ದಿದ್ದು, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಈ ರೀತಿ ಇದು ಮಾಡ್ತಿದ್ದಾನೆ ಅಂತ ಹೇಳಿದ ಮೇಲೆ ಅವನಿಗೆ ಮಾಡಿದ್ದು. ಹಾಗಾಗಿ ನಾನು ಹೇಳೋದೇನಂತ ಅಂದರೆ, ಪ್ರತಿಕಾರ ಅನ್ನೋದು ಹಿಂದೂ ಕಾರ್ಯಕರ್ತರದ್ದಲ್ಲ, ಇದು ಇಸ್ಲಾಂ ಬೋಧನೆಯೇ ಪ್ರತಿಕಾರವಾಗಿದೆ. ಇಸ್ಲಾಂ ತನ್ನ ಒಳಗಡೆಯಿಂದನೇ ಮುಸಲ್ಮಾನ್ ಯುವಕರಿಗೆ ಪ್ರತಿಕಾರವನ್ನು ಹಬ್ಬಿಸ್ತಾ ಇದೆ, ಪ್ರತಿಕಾರದ ಬೋಧನೆಯನ್ನು ಮಾಡ್ತಾ ಇದೆ. ನಾನು ಎಲ್ಲ ಮುಸಲ್ಮಾನರಿಗೂ ಹೇಳ್ತಿಲ್ಲ, ಆದರೆ ಯಾರು ಮುಸಲ್ಮಾನರು ಇಸ್ಲಾಂ ಮತ್ತು ಶರಿಯಾವನ್ನು ಫಾಲೋ ಮಾಡ್ತೀವಿ ಕಡ್ಡಾಯವಾಗಿ ಅಂತಾರೋ, ಯಾರು ಶರಿಯಾನ ಫಾಲೋ ಮಾಡ್ತೀವಿ ಅಂತಾರೋ ಅಂಥವರಿಗೆ ಇದು ಖಂಡಿತವಾಗಿ ಪ್ರತಿಕಾರದ ಅಮಲು ತುಂಬಿರುತ್ತೆ. ಆ ಅಮಲಿನಲ್ಲಿ ಬಂದ್ ಮಾಡ್ತಾರೆ. ಇವತ್ತು ಪ್ರತಿಕಾರವೇ ಸುಹಾಸ್ದಾಗಿದ್ದು, ಮತ್ತಿನ್ನೇನೂ ಅಲ್ಲ. ಇದು ಯಾವುದೋ ಗ್ಯಾಂಗ್ ವಾರು, ಅವ್ನು ರೌಡಿ ಶೀಟರ್, ಇದೆಲ್ಲ ಸುಳ್ಳು ಕಟ್ಟುಕತೆಗಳು. ಇದು ಪ್ರತಿಕಾರವೇ ಆಗಿದ್ದು. ಮತ್ತೆ ರಕ್ಷಣೆ ಇಲ್ಲ. ಗ್ಯಾಂಗ್ ವಾರ್ ಅಂದಿದ್ದಕ್ಕೆ ನಾನು ನಿಮಗೆ ಮಧ್ಯ ಪ್ರವೇಶ ಮಾಡ್ತೀನಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಇವಾಗ ಸುಹಾಸ್ ಅವರ ಕೊಲೆನೇ ತಗೊಳ್ಳಿ, ಈ ಒಂದು ಹತ್ಯೆಗೆ ಗ್ಯಾಂಗ್ ವಾರ್ ಅಂತ ಹೇಳ್ತಾ ಇದ್ದಾರೆ. ಧರ್ಮದ ಮಧ್ಯೆ ಬಣ್ಣವನ್ನು ಕಟ್ಟುವಂತಹ ಕೆಲಸಗಳಾಗ್ತಾ ಇದೆ. ಧರ್ಮದ ಮಧ್ಯೆ ಬಣ್ಣವನ್ನು ಕಟ್ಟೋದು ಎಷ್ಟು ಸರಿ, ಬಣ್ಣ ಬಳಿಯೋದು ಎಷ್ಟು ಸರಿ ಅಂತ. ಅಲ್ಲ, ಅವ್ರಿಗೆ ಹೇಳೋದು ಸರಿ ಇದೆ, ಬಟ್ ವಾಸ್ತವ ಅದಲ್ಲ ಅಂತ ನಾನು ಕೇಳೋದು. ಸುಹಾಸನನ್ನು ಕೊಂದದ್ದು ಯಾಕೆ? ನನಗೆ ರೀಸನ್ ಬೇಕು. ಪ್ರವೀಣ್ ನೆಟ್ಟಾರನನ್ನು ಕೊಂದಿದ್ಯಾಕೆ? ನನಗೆ ರೀಸನ್ ಬೇಕು. ನೀವು ಈ 2 ಕೊಲೆಗಳಿಗೂ ವಾಸ್ತವ ಸತ್ಯವನ್ನು ಹೇಳಿದೆ, ನೀವು ಬಣ್ಣ ಹಚ್ಚಬೇಡಿ ಅಂದರೆ ಈಗ ಯಾಕೆ ಹೊಡೆದ್ರಿ? ಆಯಿತು, ಸುಹಾಸ್ನ ಯಾಕೆ ಕೊಡಿದ್ರಪ್ಪ? ಏನಾದರೂ ಬಿಸ್ನೆಸ್ ಪ್ರಾಬ್ಲಮ್ ಇತ್ತಾ ನಿಮ್ಗವ್ರಿಗೂ? ವ್ಯವಹಾರದಲ್ಲಿ ತೊಂದರೆ ಇತ್ತಾ? ನಿಮ್ಗೇನಾದ್ರು ಹಣ ಕೊಡಬೇಕಿತ್ತಾ? ಅಥವಾ ನಿಮ್ಮ ಮನೆ ಕುಟುಂಬಕ್ಕೆ ಏನಾದ್ರು ತೊಂದರೆ ಕೊಟ್ಟಿದ್ನಾ? ಇಲ್ಲ ನಿಮ್ಮ ಓಡಾಟಕ್ಕೆ ಏನಾದ್ರು ತೊಂದರೆ ಕೊಟ್ಟಿದ್ನಾ? ಯಾವುದೂ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ಬಂದು ಹೊಡಿತೀರಿ ಅನ್ನೋದಾದರೆ, ಕೊಲ್ತೀರಿ ಅನ್ನೋದಾದರೆ ಅದಕ್ಕೊಂದು ಉದ್ದೇಶ ಬೇಕಲ್ಲ. ಸ್ಪಷ್ಟವಾಗಿ ಒಪ್ಕೊಳ್ಳಿ. ಯಾಕೆ ಫಾಜಿಲ್ ತಮ್ಮ ಹಣವನ್ನು ಕೊಡ್ತಾನೆ, 5 ಲಕ್ಷವನ್ನು ಯಾಕೆ ಕೊಡ್ತಾನೆ? ಕೊಡೋದು ಯಾಕೆ? ರಿವೆಂಜ್ ಅಂದರೆ. ಮತ್ತು ಧರ್ಮ ಇಲ್ಲದೆ ಅವ್ನು ಯಾಕೆ ರಿವೆಂಜ್ ಕೊಡ್ತಾನೆ? ಸುಮ್ಮನೆ ರಿವೆಂಜ್ ಕೊಡ್ತಾನೇನು? ಅಗತ್ಯ ಇಲ್ಲದೆ ಪ್ರವೀಣ್ ನೆಟ್ಟಾರ್ನ ಹೊಡಿತೀರೇನು? ಇಲ್ಲ. ಅಂದರೆ ನೀವು ಎಲ್ಲೋ ಕೂತ್ಕೊಂಡು ಸೌಹಾರ್ದತೆ, ಶಾಂತಿ ಬೋಧನೆ ಮಾಡ್ತಾ, ನಾವು ಹಂಗಿಲ್ಲ, ಇದಕ್ಕೆ ಧರ್ಮಲೇಪನ ಮಾಡಬೇಡಿ ಅಂತ ಬೀದಿಲಿ ಬಂದು 5-6 ಜನ ಗುಂಪಿನಲ್ಲಿ ಬಂದು ಅವನನ್ನು ಹೊಡೆದಂಥ ಆ ಕ್ರೂರತೆಯಾಗಿ ಅವನನ್ನು ಕೊಚ್ಚಿ ಕೊಂದಂಥವ್ರು ಮುಸಲ್ಮಾನರೇ ಆಗಿರ್ಬೇಕಾದ್ರೆ ಧರ್ಮಲೇಪನ ಮಾಡಬೇಡಿ ಅಂದರೆ ಒಂದು ಕೆಲಸ ಮಾಡಿ. ಇಡೀ ಮುಸ್ಲಿಂ ಸಮುದಾಯ ನಾವು ಅವ್ರ ಪರ ಇಲ್ಲ, 6 ಜನರ ವಿರುದ್ಧ ಇದ್ದೀವಿ, ನಾವು ಯಾರೂ ಕೂಡ ಆತನಿಗೆ ಶುರುಟಿ ಕೊಡೋದಿಲ್ಲ, ನಾವು ಯಾರೂ ಅವರಿಗೆ ಬೇಲ್ ಕೊಟ್ಟು ಆಚೆ ಕರ್ಕೊಬರೋದಿಲ್ಲ ಅಂತ ಹೇಳಿ ನಾವು ಧರ್ಮಲೇಪನ ಮಾಡೋದಿಲ್ಲ. ಪ್ರವೀಣ್ ನೆಟ್ಟಾರ್ ಹತ್ಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರಿಗೂ ನಾವು ಮಸೀದಿಯಲ್ಲಿ ಅವಕಾಶ ಕೊಡೋದಿಲ್ಲ, ಯಾರೂ ನಾವು ಅವ್ರ ಜೊತೆಗೆ ನಿಲ್ಲೋದಿಲ್ಲ, ನಾವು ಯಾರೂ ಅವ್ರಿಗೆ ಬೇಲ್ ವ್ಯವಸ್ಥೆ ಮಾಡೋದಿಲ್ಲ, ನಾವು ಯಾರೂ ಅವ್ರ ಪರ ವಕಾಲತ್ ವಹಿಸೋದಿಲ್ಲ ಅಂತ ಹೇಳಿ ಆಗ ನಾವು ಧರ್ಮಲೇಪನ ಮಾಡೋದಿಲ್ಲ. ಎಲ್ಲವನ್ನೂ ಮಾಡ್ತೀರಿ, ಕೊನೆಗೆ ನಮ್ಗೆ ಹೇಳ್ತೀರಿ ಧರ್ಮಲೇಪನ ಮಾಡಬೇಡಿ ಅಂತ.
ನೀವು ಮಾಡೋದೆಲ್ಲ ಅಧರ್ಮದ ಕೆಲಸ, ಹೇಳೋದು ಧರ್ಮದ ಮಾತುಗಳು. ಇದು ಬೇಡ ಅಂತಲೇ ನಾವು ನೇರವಾಗಿ ಹೇಳ್ರಿ. ನಾವು ಹೇಳ್ತಿದ್ದೀವಲ್ಲ, ನೇರವಾಗಿ ಹೇಳಿ, ನೀವು ನೇರವಾಗಿ ಬದುಕಿ. ಯಾಕೆ ನೀವು ನಾಟಕ ಆಡ್ತೀರಿ? ಇದು ಗ್ಯಾಂಗ್ ವಾರ್ ಅಂತ ಹೇಳ್ತೀರಿ, ಅದಕ್ಕೆ ದಾಖಲೆ ಬೇಕಲ್ಲ. ದಾಖಲೆ ಇಲ್ಲದೆ ಗ್ಯಾಂಗ್ ವಾರ್ ಅಂತ ಹೇಳಬಾರ್ದು. ಪ್ರತೀಕಾರ ಹತ್ಯೆ ಸರಣಿಗೆ ಕೊನೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗತ್ತೆ. ಏನು ಹೇಳ್ತೀರಿ? ಪ್ರತೀಕಾರ ಅಂದರೆ ಕೊಲೆನೇ ಪ್ರತೀಕಾರವಾ ಅಂತ. ನನಗೆ ಆರಂಭ ಎಲ್ಲಾಯಿತು ಅನ್ನೋದನ್ನು ಯೋಚಿಸದೆ ಅಂತ್ಯ ಹೇಗಾಗತ್ತೆ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋದರೆ, ನೀವು ಅಂತ್ಯವನ್ನು ನಿಲ್ಲಿಸಬಾರ್ದು. ಯಾವಾಗಲೂ ಹರಿಯೋ ನೀರನ್ನು ಅಲ್ಲಿ ಹೋಗಿ ತಡೆಯೋದಲ್ಲ, ಎಲ್ಲಿ ಲೀಕ್ ಆಗಿದೆಯೋ ಅಲ್ಲಿ ತಡಿಬೇಕು ಅಂತ. ಈಗ ಡ್ಯಾಮ್ ಲೀಕ್ ಆಗಿರುತ್ತೆ, ನೀವು ಹರಿಯೋ ನೀರಿಗೆ ಗೇಟ್ ಹಾಕು ನಿಲ್ಲಿಸು ಅಂದರೆ ಸಾಧ್ಯ ಇಲ್ಲ. ನೀವು ಎಲ್ಲಿ ಆರಂಭವು ಅಲ್ಲಿ ಅದಕ್ಕೆ ಕೊನೆ ಮಾಡಬೇಕು. ಇವ್ರು ಏನು ಮಾಡ್ತಿದ್ದಾರೆ, ಆರಂಭವನ್ನು ನೋಡದೆ ಎಲ್ಲಿಂದ ಆರಂಭವಾಗ್ತಿದೆ, ಯಾಕೆ ಆರಂಭವಾಗ್ತಿದೆ, ಯಾವ ಉದ್ದೇಶಕ್ಕೆ ಇದು ನಡೀತಿದೆ ಅನ್ನೋದನ್ನ ಯೋಚನೆ ಮಾಡದೆ ಪ್ರತೀಕಾರ ನಿಲ್ಲಿಸಿ ಸರಣಿ ಕೊಲೆಗಳನ್ನು ನಿಲ್ಲಿಸಿ. ಕರಾವಳಿ ಭಾಗದಲ್ಲಿ ಪ್ರತೀಕಾರದ ಸನ್ನಿವೇಶಗಳು ಯಾಕೆ ಸೃಷ್ಟಿಯಾಗ್ತಾ ಇದೆ ಅಂತ? ಒಂದು, ಕಳೆದುಕೊಂಡ ನೋವು, ತನ್ನ ಸಹಪಾಠಿಯನ್ನು, ತನ್ನದ್ದೇ ಜೊತೆಯಲ್ಲಿದ್ದ ವ್ಯಕ್ತಿಯನ್ನು ಕಳೆದುಕೊಂಡ ನೋವು. ಇನ್ನೊಂದು, ಅವರ ಕ್ರೌರ್ಯ. ಈಗ ಅವ್ರು ಸುಮ್ಮನೆ ಕೂತ್ಕೊಂಡಿಲ್ಲ, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕೊಳ್ಳೋದು ಮಾತ್ರ ಅಲ್ಲ, ಪ್ರತಿ ಕಡೆ ಅವರ ಇನ್ನೊಂದು ಟಾರ್ಗೆಟ್ ಫಿಕ್ಸು, ಇನ್ನೊಂದು ಟಾರ್ಗೆಟ್ ಮಾತ್ರ ಅಲ್ಲ, ಅದರ ಕ್ರೌರ್ಯ ಎಷ್ಟಿದೆ ಅನ್ನೋದು ನಮಗೆ ಇಲ್ಲಿ ಕುಳಿತಿರ್ತಕ್ಕಂಥ ನಿಮಗೆ ಅರ್ಥ ಆಗಲ್ಲ. ಅದು ಫೀಲ್ಡ್ನಲ್ಲಿ ಇರೋರಿಗೆ ಅರ್ಥ ಆಗ್ತಾ ಇರುತ್ತೆ. ಈಗ ಅಪ್ಪನನ್ನು ಕಳ್ಕೊಂಡವನು ಮುಂದೆ ನಿಂತ್ಕೊಂಡು ಶೋಕಿ ಕೊಡೋದು, ಮಗನನ್ನು ಕಳ್ಕೊಂಡು ಮುಂದೆ ನಿಂತ್ಕೊಂಡು ಶೋಕಿ ಕೊಡೋದು, ಅಲ್ಲಿ ಅವರನ್ನು ಕಿಚಾಯಿಸೋದು, ಅವರನ್ನು ಮತ್ತೆ ಎಲ್ಲೋ ಪೋಸ್ಟ್ ಮಾಡೋದು, ಮತ್ತೇನೋ ಹಾಕೋದು, ವಿಕೃತಿಯನ್ನು ಮೆರೆಯೋದು, ಸುಹಾಸನ ಫೋಟೋಗಳನ್ನು ಎಷ್ಟು ಕೆಟ್ಟದಾಗಿ ಬಿಂಬಿಸಿ ಪೋಸ್ಟ್ ಮಾಡೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ಇದು ಸೃಷ್ಟಿಯಾಗುತ್ತೆ, ಒಂದು ಕೋಪ, ಆ ಪ್ರಚೋದನೆಗೆ ಒಳಗಪಡ್ತಾರೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸೈದ್ಧಾಂತಿಕವಾಗಿ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬರೋದು, ಹಿಂದೂ ವಿರೋಧಿ ಚಟುವಟಿಕೆಗಳು ಯಥೇಚ್ಛವಾಗೋದು. ಇನ್ನು ಸುವಾಸ ಇಲ್ಲ, ನಮ್ಮನ್ನು ತಡೆಯೋರು ಯಾರು ಅನ್ನೋ ಹಂತಕ್ಕೆ ಹೋಗಿ ನೀವು ಏನು ಬೇಕಾದರೂ ಮಾಡ್ತೀವಿ ಅಂದಾಗ ಮತ್ತೊಬ್ಬ ಸುಹಾಸ್ ಹುಟ್ಕೊಳ್ತಾನೆ. ನೋಡಿ, ಮತ್ತೊಬ್ಬ ಸುಹಾಸ್ ಹುಟ್ಟಬಾರ್ದು ಅಂತ ಅನ್ನೋದಾದರೆ ನೀವು ನಿಮ್ಮ ಜಿಹಾದಿ ಕೃತ್ಯಗಳನ್ನು ನಿಲ್ಲಿಸಬೇಕೇ ಹೊರತು ಪ್ರತೀಕಾರ ನಿಲ್ಲಿಸಿ ಏನು ಬೇಡಿ. ಪ್ರತೀಕಾರ ನಿಲ್ಲುತ್ತೆ, ಸತ್ಯ ಹೇಳ್ತೀವಿ, ಪ್ರತೀಕಾರ ನಿಂತೋಗುತ್ತೆ. ನೀವು ನಿಮ್ಮ ಜಿಹಾದಿ ಕೃತ್ಯಗಳನ್ನು ನಿಲ್ಲಿಸಿ. ಫಸ್ಟು ನೀವು ಅಲ್ಲಿ ಮಾಡ್ತಕ್ಕಂಥ ಕಳ್ಳತನವನ್ನು ನಿಲ್ಲಿಸಿ. ನೀವು ಅಲ್ಲಿ ಮಾಡ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಏನು ನೀವು ಸರಣಿ ಅವರನ್ನು ಆಮಿಷಕ್ಕೊಳಪಡಿಸಿ ಅವ್ರ ಮೇಲೆ ಏನು ದೌರ್ಜನ್ಯ ಸಿಗ್ತೀರಿ ಅದನ್ನು ನಿಲ್ಲಿಸಿ. ಲವ್ ಜಿಹಾದ್ನ ನಿಲ್ಲಿಸಿ. ನೀವು ಇದು ಯಾವುದನ್ನು ನಿಲ್ಲಿಸ್ತೆ ಟಾರ್ಗೆಟ್ ಹಿಂದೂ ಕಾರ್ಯಕರ್ತರನ್ನು ಮಾಡದೆ ನಿಮ್ಮ ಪಾಡಿಗೆ ನೀವು ಸಹಜೀವನವನ್ನು ಸಹಬಾಳ್ವೆ ಜೀವನವನ್ನು ನೀವು ಮಾಡಿದ್ದೇ ಆದರೆ ಪ್ರತೀಕಾರ ಬರೋದೇ ಇಲ್ಲ. ನೀವು ಕೆಣಕಿ ನೀವು ಮತ್ತೆ ಬೇಕು ಅಂತ ಮಾಡ್ತಾ ನೀವೆಲ್ಲವನ್ನೂ ಮಾಡ್ತಾ ಸಮಾಜವನ್ನು ಸುಮ್ಮನಿರು, ಕೈ ಕಟ್ಕೊಂಡಿರು ಅಂತ ಅಂದರೆ ಕೈ ಕಟ್ಟಿ ಕೂರುವ ಸಮಾಜ ಯಾವುದು? ಹಿಂದೂ ಸಮಾಜ ಕೈ ಕಟ್ಟಿ ಕೂರೋದಕ್ಕೂ ಸಾಧ್ಯವೇ ಇಲ್ಲ. ನಾವು ಬೇಕು ಅಂತ ಪ್ರತೀಕಾರವನ್ನು ಮಾಡೋದಿಲ್ಲ, ಬೇಕು ಅಂತ ನಮ್ಮ ಯುವಕರು ಆಕ್ರೋಶಕ್ಕೆ ಒಳಗಾಗೋದಿಲ್ಲ. ನೀವು ಕೆಣಕಿದ್ರೇ ಆಕ್ರೋಶಕ್ಕೆ ಒಳಗಾಗೋದು. ಕೆಣಕುವವರನ್ನು ಮೊದಲು ನಿಲ್ಲಿಸಿ, ಕೆಣಕುವವರನ್ನು ಸುಮ್ಮನೆ ಮಾಡಿ. ಪೊಲೀಸ್ ಇಲಾಖೆಗೆ ನಾನು ಹೇಳ್ತೀನಿ, ಸಾಧ್ಯ ಆದರೆ ಈ ಕೆಲಸವನ್ನು ನೀವು ಮಾಡಿ. ಈ ಕೆಲಸ ಮಾಡದೆ ಈ ಕೆಲಸ ಮಾಡೋದಕ್ಕೆಲ್ಲ ಅವಕಾಶ ಕೊಟ್ಟು ನೀವು ಅವರನ್ನು ನೀನು ಸುಮ್ಮನಿರಿ, ಪ್ರತೀಕಾರ ಹೋಗಬೇಡಿ, ನೀವು ಹಂಗೆ ಹೋಗಬೇಡಿ. ನೀವು ಯಾರನ್ನು ನಿಲ್ಲಿಸ್ಬೇಕೋ ಅವ್ರನ್ನ ನಿಲ್ಲಿಸಿದ್ರೆ ಏನು ನಿಲ್ಲಬೇಕು ಅದು ನಿಲ್ಲುತ್ತೆ. ಸರಿ, ಹಿಂದೂ ಕಾರ್ಯಕರ್ತರಾಗಿ ಹಲವಾರು ವರ್ಷಗಳಿಂದ ನೀವು ತೊಡಗಿಕೊಂಡಿದ್ದೀರಿ. BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಕಾಂಗ್ರೆಸ್ ಸರ್ಕಾರ ಬಂದಾದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ ನಿಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ಬೋದಾ ಈ ಸಂದರ್ಭದಲ್ಲಿ? ಖಂಡಿತ. ಅಂದರೆ ವ್ಯವಸ್ಥೆ ಬೇರೆ, ಸರ್ಕಾರಗಳು ಬೇರೆ. ಸರ್ಕಾರ ಬಂದರೂ ಕೂಡ ಸರ್ಕಾರ ಒಂದು ವ್ಯವಸ್ಥೆ ಒಳಗಡೆನೆ ರನ್ ಆಗಬೇಕು. ವ್ಯವಸ್ಥೆಯನ್ನು ಮೀರಿ ಸರ್ಕಾರಗಳು ರನ್ ಆಗೋಕ್ಕಾಗಲ್ಲ. ಇಡೀ ವ್ಯವಸ್ಥೆ ಹಾಳಾಗೋಗಿದೆ. ನೀವು ಸರ್ಕಾರ ಯಾವುದೋ ಬಂತು, ಇವತ್ತು ನಾಳೆ BJP ಬಂತು, ಹಿಂದೂ ಕಾರ್ಯಕರ್ತರೆಲ್ಲರೂ ರಕ್ಷಣೆ ಆಗ್ತೋಗ್ತಾರೆ, ಸುಳ್ಳಿದು. ಯಾಕೆಂದರೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಕೊಲೆಗಾಯಿತು, ಹಿಂದೂ ಕಾರ್ಯಕರ್ತನ ಕೊಲೆ ಆಯಿತು. ಎಕ್ಸಾಂಪಲ್ ಪ್ರವೀಣ್ ನೆಟ್ಟಾರು ಅವರ ಕೊಲೆ ಆಯಿತು. ಈಗೂ ಏನು ಬದಲಾವಣೆ ಅನ್ನಿಸ್ತಿದೆ? ನಾವು ಹೇಳೋದೇನೆಂದರೆ, ನಮಗೆ ಕಣ್ಣಿಗೆ ಸರ್ಕಾರ ಕಾಣೋದ್ರಿಂದ ಸರ್ಕಾರ ಮಾಡಬಹುದು ಅನ್ನೋ ಕಾರಣಕ್ಕೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬಹುದಾದ ಶಕ್ತಿ ಯಾರಿಗಿರುತ್ತೆ? ಸರ್ಕಾರಕ್ಕಿರುತ್ತೆ. ಅದಕ್ಕೆ ನಾವು ಸರ್ಕಾರವನ್ನು ದೋಷಿಸ್ತೀವಿ. ಆದರೆ ವಾಸ್ತವವಾಗಿ ಏನಾಗಿದೆ, ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿಟ್ಟಿದ್ದಾರೆ. ಇಡೀ ವ್ಯವಸ್ಥೆ ಒಳಗೆ ಆ ಜಿಹಾದಿ ತನ ತೂರ್ಕೊಂಡಿದೆ. ಇವತ್ತು ಯಾವುದೋ ಒಬ್ಬ ಮುಸ್ಲಿಂ ಪೊಲೀಸ್ ಗೊತ್ತಿಲ್ಲದೆ ನಾನು ಈ ಕೊಲೆಗೆ ನಾನು ಸಹಾಯ ಮಾಡ್ತೀನಿ ಅನ್ನೋ ವ್ಯವಸ್ಥೆ ಒಳಗೆ ಕೂತ್ಕೊಂಡ್ರೆ ಸರ್ಕಾರ ಆ ಮುಸ್ಲಿಂ ಪೊಲೀಸ್ ಯಾರು ಅಂತ ಹುಡ್ಕೋಕೆ ಸಾಧ್ಯನಾ? ಅದು ಸರ್ಕಾರದಿಂದ ಸಾಧ್ಯನೇ ಇಲ್ಲ. ಅದನ್ನು ಮಾಡೋದಕ್ಕಾಗೋದಿಲ್ಲ. ಅಂದರೆ ಈ ಗೌಪ್ಯವಾಗಿ ಕೆಲಸ ಮಾಡುವ ಜಿಹಾದಿ
ಮನಸ್ಥಿತಿ ಎಲ್ಲವೂ ಕೂಡ ವ್ಯವಸ್ಥೆ ಒಳಗೆ ಬಂದು ಸೇರ್ಕೊಂಡಿದ್ದಾರೆ. ಯಾರೋ IAS ಆಗಿದ್ದಾನೆ, ಯಾರೋ IPS ಆಗಿದ್ದಾನೆ, ಯಾರೋ KS ಆಗಿದ್ದಾನೆ, ಇನ್ಯಾರೋ ಮತ್ಯಾವುದೋ ಆಧಾರ್ ಕಾರ್ಡ್ನ ಫ್ರೀಯಾಗಿ ಮಾಡಿಕೊಡ್ತಾನೆ, ಯಾವುದೇ ದಾಖಲೆಗಳಿಲ್ಲದೆ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆ ಒಳಗೆ ಬಂದು ಸರ್ಕಾರ ಹೆಂಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ? ನೆವರ್. ಸರ್ಕಾರ ಮಾತ್ರ ಅಲ್ಲ, ನಾವು ಕಂಡುಹಿಡಿಯೋದಕ್ಕಾಗಲ್ಲ. ಯಾವುದೋ ಸಿಮ್ ಅಂಗಡಿ ಇಟ್ಕೊಂಡಿದ್ದಾರೆ, ಹುಡುಗಿರ ನಂಬರ್ಗಳನ್ನು ಪಾಸ್ ಮಾಡ್ತಾರೆ, ಎಲ್ಲೋ ಕಾಲೇಜಲ್ಲಿ ಬಂದು ಗೊತ್ತಿಲ್ದಂಗೆ ಸ್ನೇಹ ಮಾಡ್ಕೊಳ್ತಾರೆ, ಅವ್ರನ್ನ ಇನ್ನೊಂದು ಕಡೆ ಇಟ್ಕೊಡ್ತಾರೆ, ಮತ್ತೇನೇನೋ ಮಾಡ್ತಾರೆ. ಇದೆಲ್ಲ ವ್ಯವಸ್ಥೆ ಹಾಳಾಗೋಗಿರೋದು. ಈ ವ್ಯವಸ್ಥೆ ಒಳಗೆ ಸರ್ಕಾರ ಯಾವುದೋ ಬರುತ್ತೆ, ಹಿಂದುತ್ವವನ್ನು ಉಳಿಸುತ್ತೆ, ಇದು ಕನಸಿನ ಮಾತು. ಇದು ಆಗಲ್ಲ. ಯಾವಾಗ ಆಗುತ್ತೆ ಅಂದರೆ ನನ್ನ ಪಕ್ಕದಲ್ಲಿ ಏನಾಗ್ತಿದೆ ಅಂತ ಪ್ರತಿಯೊಬ್ಬ ಹಿಂದುವು ಜಾಗೃತನಾದಾಗ ಮಾತ್ರ. ಪ್ರತಿಯೊಬ್ಬ ಹಿಂದುವು ತನ್ನ ಪಕ್ಕದಲ್ಲಿ ಏನಾಗ್ತಾ ಇದೆ ಇದೇ ಕೆಲಸವನ್ನು ತನ್ನ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಬ್ಬ IAS IPS ಯಾಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ, ಈ ಅಧಿಕಾರಿ ಯಾಕೆ ಹಿಂಗೆ ಮಾಡ್ತಿದ್ದಾನೆ, ಯಾಕೆ ಹಿಂಗೆ ಸುಹಾಸನ್ನೇ ಟಾರ್ಗೆಟ್ ಮಾಡಿ ಕರೆಸಿ ಇದು ಮಾಡಿದ್ರು ಅಂತ ಅಲ್ಲಿರ್ತಕ್ಕಂಥ ಬೇರೆ ಪೊಲೀಸ್ನವ್ರು ಯೋಚನೆ ಮಾಡಿದ್ದಿದ್ರೆ, ಅವ್ರು ಹೇಗೆ ಆ ಮನಸ್ಥಿತಿಯಲ್ಲಿ ಯೋಚನೆ ಮಾಡಿದ್ರು, ಅದೇ ರೀತಿ ಯಾಕೆ ಸುಹಾಸ್ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ವಾ, ಸುಹಾಸ್ನ ಮಾತ್ರ ಹಿಡಿತಿದ್ದಾರಲ್ವಾ ಅಂತ ಯಾರೋ ಒಬ್ಬ ಸುಹಾಸ್ಗೆ ಪಟ್ಟಂತ ಇಲ್ಲ ಕಣೋ ನಿನ್ನ ಟಾರ್ಗೆಟ್ ಆಗ್ತಿದೆಯಾ ಹುಷಾರು ಅನ್ನೋ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಿದ್ರೆ ಅಂದರೆ ಇವ್ರಿಗೆಲ್ಲ ಬರೀ ಹೋಗೋದು, ಯಾವುದೋ ಫುಟ್ಪಾತ್ ಮೇಲೆ 10 ರೂಪಾಯಿ ಇಸ್ಕೊಳ್ಳೋದು, ಮತ್ತೆ ಯಾರ ಹತ್ರನೋ 20 ರೂಪಾಯಿ ಇಸ್ಕೊಳ್ಳೋದು, ಇದರೊಳಗೆ ಹಿಂದೂಗಳು ಉಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ನನ್ನ ಇಲಾಖೆ ಇರ್ಬೋದು, ಪ್ರತಿಯೊಬ್ಬರಿಗೂ ಹೇಳೋದು, ನೀವು ಹಣ ಬಾಚೋದ್ರಲ್ಲಿ, ಹಣ ದೋಚೋದ್ರಲ್ಲಿ, ಹೆಲ್ಮೆಟ್ ಹಿಡಿಯೋದ್ರಲ್ಲಿ ಬ್ಯುಸಿ ಇದ್ದೀರಾ. ಅವ್ರು ಹಂಗಿಲ್ಲ. ಪ್ರತಿ ಇಲಾಖೆಗಳೊಳಗೆ, ಪ್ರತಿ ವ್ಯವಸ್ಥೆ ಒಳಗೆ ಬಂದು ಸೇರಿಕೊಂಡು ಅವರು ಹೇಗೆ ನಮ್ಮನ್ನು ದಮನ ಮಾಡಬೇಕು ಅನ್ನೋದ್ರೊಳಗಡೆ ಇದ್ದಾರೆ. ನಾನು ಹೇಳೋದು ಸರ್ಕಾರಗಳಿಂದ ಇದು ಸಾಧ್ಯ ಇಲ್ಲ. ಸಾಧ್ಯ ಇರೋದು ಪ್ರತಿಯೊಬ್ಬ ಹಿಂದೂಗಳಾಗಿ ಬದುಕಿದಾಗ ಮಾತ್ರ ತನ್ನ ಪಕ್ಕದಲ್ಲಿ ಏನಾಗ್ತಾ ಇದೆ ಅನ್ನೋ ಜಾಗೃತೆಯನ್ನು ಮೂಡಿಸ್ಕೊಂಡು ಅದನ್ನು ಎದುರಿಸಿದಾಗ ಮಾತ್ರ ಹಿಂದೂ ಕಾರ್ಯಕರ್ತರು ಉಳಿಯೋಕ್ಕೆ ಸಾಧ್ಯ. ಸರ್ಕಾರ BJPನೇ ಬರಲಿ, ಕಾಂಗ್ರೆಸ್ಸೇ ಬರಲಿ, ಯಾರೇನೂ ಮಾಡೋದಕ್ಕಾಗೋದಿಲ್ಲ. CM ಈ ರೀತಿ ನಿರ್ಧಾರ ತೊಗೊಂಡ್ಬಿಡ್ತಾರೆ ಅಂತ ಮಸೀದಿಗೆ CM ನಿರ್ಧಾರ ಹೇಳೋದಕ್ಕೆ ಮುಂಚೆನೇ ಹೋಗಿ ತಲುಪುತ್ತೆ ಅನ್ನೋದಾದರೆ ಸರ್ಕಾರ ಇದ್ದೇನು ಪ್ರಯೋಜನ? ಸರ್ಕಾರ ಬಂದರೂ ಕೂಡ CMಗೆ ಮತ್ತೊಬ್ಬ IAS ಹೋಗಿ ನಿಂತ್ಕೋಬೇಕು. ನಾವು ಹೇಳ್ತೀವಿ CM ಆದೇಶ ಮಾಡಿಬಿಟ್ರು, CM ಅಲ್ಲ ಆದೇಶ ಮಾಡೋದು, ಆದೇಶ ಟೈಪ್ ಮಾಡೋದು ಒಬ್ಬ IAS ಅಧಿಕಾರಿಗಳು, ಒಬ್ಬರು ಇವರು. ಅಲ್ಲಿ ಯಾರಿದ್ದಾರೆ? ಇಡೀ ವ್ಯವಸ್ಥೆ ಏನಾಗಿದೆ ಇದರ ಗಣನೆ ಇಲ್ಲದೆ ನಾನೊಬ್ಬ ಕುಂತ್ಕೊಂಡು ಸರ್ಕಾರ ಸರಿ ಇಲ್ಲ ಅಂದರೆ ಅದು ಸಾಧ್ಯ ಇಲ್ಲ. ಹೋಮ್ ಮಿನಿಸ್ಟ್ರಿಗೂ ಗೊತ್ತಿರಲ್ಲ. ನಾನು ಹೇಳ್ತೀನಲ್ಲ, BJP ಸರ್ಕಾರ ಇದ್ದಾಗಲೂ ಕೂಡ ಹೋಮ್ ಮಿನಿಸ್ಟ್ರಿಗೂ ಗೊತ್ತಿರೋದಿಲ್ಲ ಕೆಳ ಹಂತದಲ್ಲಿ ಏನಾಗ್ತಿದೆ ಅಂತ. ಆದರೆ ನಮ್ಮಲ್ಲಿ ಅವರು ಟ್ರೈನಿಂಗ್ ಕೊಟ್ಟು IASಗೆ ಫ್ರೀ ಕೋಚಿಂಗ್ ಕೊಟ್ಟು, ಇಲ್ಲೇ ಮದ್ರಸದ ಕೆಳಗಡೆ, ಇಲ್ಲೇ ಮಸೀದಿಯ ಕೆಳಗೆ IASಗೆ ಫ್ರೀ ಕೋಚಿಂಗ್ ಕೊಟ್ಟು, ನೀವು ಯಾವ ಕಾರಣಕ್ಕೆ IAS ಓದಬೇಕು ಅಂತ ಹೇಳಿ ಟ್ರೈನಿಂಗ್ ಮಾಡಿ IAS ಅಧಿಕಾರಿಗಳನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿ ನಮ್ಮ ಹಿಂದೂ ಸಮಾಜ ಒಬ್ಬನೇ ಒಬ್ಬ IAS ಅಧಿಕಾರಿಯನ್ನು ಈ ಕಾರಣಕ್ಕಾಗಿ ಮಾಡಿದೆಯಾ, ಓದಿಸಿದೆಯಾ? ಇಲ್ಲ ಮೇಡಮ್. ಇದೆಲ್ಲ ಥ್ರೆಟ್. ಇದು ಹಿಂದೂ ಸಮಾಜಕ್ಕಿರ್ತಕ್ಕಂಥ ಬಹಳ ದೊಡ್ಡ ಥ್ರೆಟ್. ಇದು ನಮ್ಮನ್ನು ನಾವು ಇದ್ರ ಕಡೆ ಗಣನೆನೇ ಕೊಟ್ಟಿಲ್ಲ, ನಾವು ಇದ್ರ ಕಡೆ ನೋಡೋದೇ ಇಲ್ಲ. ನಾವು ಇದೆಲ್ಲವನ್ನು ಮನಸ್ಸಿಗೆ ಇಟ್ಕೊಳ್ಳದೆ ನಮಗೊಂದು ಸರ್ಕಾರ ಬರುತ್ತೆ, ನಾನು ಓಟ್ ಹಾಕ್ಬಿಟ್ರೆ ಸಾಕು, BJP ಬಂದರೆ ನಮ್ಮನ್ನು ಕಾಪಾಡುತ್ತೆ. ನೆವರ್. ಅವ್ರು ಬಂದರೆ ಅವ್ರನ್ನ ಕಾಪಾಡ್ಕೊಳ್ಳೋಕ್ಕೆ ಆಗಲ್ಲ, ನಮ್ಮನ್ನು ಕಾಪಾಡೋದು ಎರಡನೇ ಮಾತು. ಅವರನ್ನೇ ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾಳೆ ಏನು ನಿರ್ಧಾರ ತೊಗೊತೀನಿ ಅಂತ ಗೌಪ್ಯವಾಗಿ ಚರ್ಚೆ ಮಾಡಿದ್ರೂ ಕೂಡ ಅದು ಮಾಧ್ಯಮಕ್ಕೆ ಲೀಕ್ ಆಗುತ್ತೆ, ಅಥವಾ ಮತ್ತೆಲ್ಲಿಗೋ ಲೀಕ್ ಆಗುತ್ತೆ, ಮತ್ತೆಲ್ಲೋ ಮಸೀದಿಗೆ ಲೀಕ್ ಆಗುತ್ತೆ. ಅವರನ್ನೇ ರಕ್ಷಣೆ ಮಾಡೋದಕ್ಕಾಗಲ್ಲ, ನಮ್ಮನ್ನು ರಕ್ಷಣೆ ಮಾಡೋದು ಇನ್ನೇಲಿಂದ ಮಾತು. ಹಾಗಾಗಿ ಸರ್ಕಾರವನ್ನು ನಾನು ದೋಷಣೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ನಮ್ಮ ಹಿಂದೂಗಳ ಜೊತೆಗಿದ್ದವ್ರು ಹೇಳ್ಬೋದಿತ್ತಲ್ಲ, ನೋಡಿ ಮಾಹಿತಿ ಕೊಡೋಕೆ 2 ಹಿಂದೂಗಳನ್ನೇ ಇಟ್ಕೊಂಡಿದ್ರು ಅಂತ. ಅವನೊಳಗೆ ಹಿಂದುತ್ವ ಇರಲಿಲ್ಲ. ಅವನಿಗೆ ಹಣ ಬೇಕಿತ್ತು, 50,000 ಕೊಟ್ಟರೆ ನಾನು ಏನು ಬೇಕಾದ್ರೂ ಹೇಳ್ತೀನಿ ಅಂತ. ನೀವು ನೋಡೋಣ, ಒಬ್ಬ ಮುಸಲ್ಮಾನರನ್ನು ಸೃಷ್ಟಿ ಮಾಡಿ ಆ ಥರ. ಅದನ್ನೇ ನಾನು ಹೇಳ್ತಾ ಇರೋದು. ನಿಮ್ಮೊಳಗೆ ಎಲ್ಲಿವರೆಗೂ ಧರ್ಮ ಬರೋದಿಲ್ವೋ, ನಿಮ್ಮೊಳಗೆ ಎಲ್ಲಿವರೆಗೂ ನಿನ್ನ ತನ ಉಳಿಯೋದಿಲ್ವೋ, ಅಲ್ಲಿವರೆಗೂ ಯಾವುದೋ ಸರ್ಕಾರ ಬಂದು ನನ್ನನ್ನು ರಕ್ಷಣೆ ಮಾಡುತ್ತೆ ಅನ್ನೋದಾದರೆ ಅದು ಸುಳ್ಳು ಆಗೋದಿಲ್ಲ. ಓಕೆ, ನೀವೊಬ್ಬ ಹಿಂದೂ ಕಾರ್ಯಕರ್ತನಾಗಿ ಗುರುತಿಸಿಕೊಂಡ ನಂತರ ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರಿದೆ ಅಂತ? ನೋಡಿ, ಸಮಾಜ ನಮ್ಮನ್ನು ದಿನೇ ದಿನೇ ಹೆಚ್ಚಿನ ರೀತಿಯಲ್ಲಿ ಭರವಸೆ ಇಟ್ಟು ಮಾಡ್ಕೊಂಡು ಬಂದಿದೆ, ನೋಡ್ಕೊಂಡು ಬಂದಿದೆ, ನಮ್ಮನ್ನು ಸಲಹುತ್ತಾ ಬಂದಿದೆ, ನನ್ನನ್ನು ರಕ್ಷಣೆ ಮಾಡ್ತಾ ಸಮಾಜ ನನ್ನ ಜೊತೆಗೆ ನಿಂತಿದೆ. ನನ್ನಲ್ಲಿ ಬದಲಾವಣೆ ಅಂತ ಅಂದರೆ, ನಾನು ಮೊದಲು ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಆರಾಮಾಗಿರಬೇಕು ಅಂತ ಅಂದ್ಕೊಂಡಿದ್ದೋನು. ಆದರೆ ನಾನು ಕಾರ್ಯಕರ್ತನಾಗಿ ಬಂದ ಮೇಲೆ ನನ್ನ ಇಡೀ ಜೀವನವನ್ನು ಸಮಾಜಕ್ಕಾಗಿ ಇನ್ನೂ ಜಾಸ್ತಿ ಮಾಡಬೇಕು. ನಾನು ಸಮಾಜ ಇಷ್ಟು ನನ್ನನ್ನು ನಂಬ್ತಾ ಇದೆ, ಸಮಾಜ ನನಗಿಷ್ಟು ಬೆಂಬಲ ಕೊಡ್ತಾ ಇದೆ, ನಾನು ಇನ್ನೂ ಏನೋ ಮಾಡಬೇಕು ಅನ್ನೋ ತುಡಿತ ಹೆಚ್ಚಾಗಿದೆಯೇ ಹೊರತು ಎಲ್ಲೂ ಇದನ್ನು ಬಿಟ್ಬಿಡ್ಬೇಕು, ಸಾಕು, ಇದನ್ನು ಮಾಡಬಾರ್ದು, ಇದನ್ನು ನಿಲ್ಲಿಸ್ಬಿಡ್ಬೇಕು ಅಂತ ನನಗೆಲ್ಲೂ ಅನ್ನಿಸ್ಲಿಲ್ಲ. ಎಲ್ಲಿವರೆಗೂ ಹಿಂದೂ ಕಾರ್ಯಕರ್ತರು, ಹಿಂದೂಗಳು ನನ್ನ ಜೊತೆಗೆ ನಿಂತಿದ್ದಾರೋ ಅಲ್ಲಿವರೆಗೂ ಅವರಿಗಾಗೆ ಈ ದೇಹವನ್ನು ಸಮರ್ಪಣೆ ಮಾಡಬೇಕು ಅನ್ನೋ ಅಷ್ಟು ಬದಲಾವಣೆ ನನ್ನಲ್ಲಾಗಿದೆ.
ಎಷ್ಟೇ ತೇಜೋವಧೆಗಳು ಬಂದರೂ ಕೂಡ ಧೈರ್ಯವಾಗಿ ನಿಂತು ಅದನ್ನು ಎದುರಿಸುವ ಶಕ್ತಿಯನ್ನು ಹಿಂದೂ ಸಮಾಜ ನನಗೆ ಕೊಟ್ಟಿದೆ ಪರಿಪೂರ್ಣವಾಗಿ. ಅಂದರೆ ಕಾಯಾಗಿದ್ದವನನ್ನು ಹಣ್ಣಾಗಿ ಮಾಡಿದೆ. ಒಂದು ರೀತಿ ಪರಿಪೂರ್ಣನಲ್ಲದ ನನ್ನನ್ನು ಪೂರ್ಣನನ್ನಾಗಿ ಮಾಡುವ ಕೆಲಸವನ್ನು ಇಲ್ಲಿಗೆ ಬಂದಾದ್ಮೇಲೆ ಆಗಿದ್ದೀವಿ. ಬೀಯಿಂಗ್ ಎನ್ ಆ್ಯಂಕರ್, ಬೀಯಿಂಗ್ ಎನ್ ನ್ಯೂಸ್ ರೀಡರ್, ನನಗೆ ಪುನೀತ್ ಕೆರೆಹಳ್ಳಿ ಅಂತ ಹೆಸರು ಬಂದಂಥ ಸಂದರ್ಭದಲ್ಲಿ ನಮಗೆ ನೆನಪಾಗೋದು ಯಾವಾಗಲೂ ಗಲಾಟೆ, ಅವರ ವಿರುದ್ಧ ಕೇಸ್ಗಳು ದಾಖಲಾಗತ್ತೆ ಅನ್ನುವಂತಹ ವಿಚಾರಗಳು ಮೊದಲಿಗೆ ನೆನಪಿಗೆ ಬರುತ್ತೆ. ಆ ಒಂದು ಸನ್ನಿವೇಶಗಳನ್ನು ನೀವು ಯಾವ ರೀತಿಯಾಗಿ ಫೇಸ್ ಮಾಡ್ತೀರಿ ಅಂತ? ಮೇಡಮ್, ಕೇಸು ಸಹಜ. ಈಗ ನಾವು ಯಾವುದೋ ಒಂದು ವ್ಯವಸ್ಥೆ ವಿರುದ್ಧ, ನಾನು ಮೊದಲೇ ಹೇಳದಂತೆ ನಾನು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ. ವ್ಯವಸ್ಥೆ ನನಗೆ ಪೂರಕವಾಗಿರೋದೇ ಇಲ್ಲ, ಅದನ್ನು ದಮನ ಮಾಡುವಂಥದ್ದೇ ಮಾಡುತ್ತೆ. ನಾನು ಈಗ ಯಾವುದೋ ಒಂದು ಹೋರಾಟ ಮಾಡೋಕ್ಕೆ ಹೋಗ್ತೀನಿ, ಅಲ್ಲಿ ನನ್ನ ಮೇಲೆ ಒಂದು ಸುಳ್ಳು ಆರೋಪವನ್ನು ಮಾಡ್ತಾರೆ, ನನ್ನ ಎತ್ಕೊಂಡು ಹೋಗ್ತಾರೆ. ಯಾಕೆಂದರೆ ನನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರೆ ಪೊಲೀಸರು ನೆಮ್ಮದಿಯಾಗಿರೋಕ್ಕಾಗೋದು. ಪೊಲೀಸರು ನೆಮ್ಮದಿಯಾಗಿರಬೇಕು ಅಂತ ಅಂದರೆ ಮೇಲಿಂದ ಯಾವ ಪ್ರೆಷರ್ ಇರಬಾರ್ದು. ಮೇಲಿಂದ ಪ್ರೆಷರ್ ಇರಬಾರ್ದು ಅಂದರೆ ಪುನೀತ್ ಆ ಸ್ಥಳದಲ್ಲಿ ಇರಬಾರ್ದು. ನನ್ನ ಮೇಲೆ ಒಂದು ಅಲಿಗೇಷನ್ ಮಾಡ್ತಾರೆ, ಯಾವುದೋ ಒಂದು ಫೇಕ್ FIR ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಜೇಸಿಗೆ ಹಾಕ್ತಾರೆ, ಮತ್ತು ಅಲ್ಲಿಂದ ನಾವು ಬಿಡುಗಡೆವಾಗಿ ಆಚೆಗೆ ಬರ್ತೀವಿ. ನೋಡಿ, ಒಬ್ಬ ಸಂಸಾರ ಜೀವನವನ್ನು ಮಾಡೋ ವ್ಯಕ್ತಿಗೆ ಎಷ್ಟು ಕಷ್ಟಗಳಿರ್ತಾವೋ, ಒಬ್ಬ ಸಾಮಾಜಿಕ ಜೀವನವನ್ನು ಮಾಡುವವನಿಗೂ ಅಷ್ಟೇ ಕಷ್ಟಗಳಿರ್ತವೆ. ನಾನು ಯಾವುದೇ ಕಾರಣಕ್ಕೂ ಇದನ್ನು ಕಷ್ಟ, ಕೇಸ್ಗಳು, ತೊಂದರೆ, ಮೈ ಮೇಲೆ ಇಷ್ಟು ಕೇಸ್ಗಳಿದ್ದಾವೆ, ಹೇಗಿದನ್ನು ನೋಡಿ ನಾನು ಯಾವತ್ತೂ ಅದನ್ನು ಅಂದ್ಕೊಳ್ಳೋದಿಲ್ಲ. ಸಂಸಾರ ಜೀವನದಲ್ಲಿ ಇದ್ದಿದ್ರೆ ಹೆಂಡತಿ, ಮಕ್ಕಳು, ಸಂಸಾರ, ಅವ್ರಿಗೆ ಶಾಲೆ, ಫೀಸು, ಕುಟುಂಬ, ಮನೆ ಬಾಡಿಗೆ, ಹಾಲಿನ ದುಡ್ಡು ಅಂತ ನೋಡಬೇಕಾಗಿತ್ತು. ಈಗ ಅದನ್ನು ಮಾಡ್ತಿಲ್ಲ. ಕೇಸು, ಜೈಲು, ಕೋರ್ಟು ಅಂತ ಓಡಾಡ್ತಿದ್ದೀನಿ. ನನಗೆ ಎರಡರಲ್ಲೂ ಯಾವ ಡಿಫ್ರೆನ್ಸ್ ಇಲ್ಲ. ಬಟ್ ನನಗೊಂದು ಬಹಳ ಹೆಮ್ಮೆ ಇದೆ, ನಾನು ಸಾಮಾಜಿಕವಾಗಿ ಬದುಕ್ತಿದ್ದೀನಿ. ನನಗೆ ನನ್ನ ಯಾರೋ 4 ಜನರು ನನ್ನನ್ನು ಪ್ರೀತಿಸ್ತಿದ್ದಾರೆ, ಆ 4 ಜನರಿಗೋಸ್ಕರ ನಾನು ಬದುಕ್ತಿದ್ದೀನಿ ಅಂತ. ಕೇಸು, ಕೋರ್ಟು, ನ್ಯಾಯಾಲಯ ಅಥವಾ ಮತ್ತೇನೋ ನನ್ನನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಹಾಗೆ ಬದುಕ್ತೀನಿ. ಅದಕ್ಕೆ ಕೇಸುಗಳು ನನ್ನನ್ನು ಏನೂ ಮಾಡೋದಿಲ್ಲ. ಕೇಸ್ಗಳು ಬರ್ತವೆ, ಕೇಸ್ಗಳು ಹೋಗ್ತವೆ, ಕೇಸ್ಗಳು ಹಾಕ್ತವೆ, ಕೇಸ್ಗಳು ಹೋಗ್ತವೆ. ಆದರೆ ಪುನೀತ್ ಕೆರೆಹಳ್ಳಿಯಾಗೇ ಇರ್ತಾನೆ, ಹೋರಾಟವನ್ನು ಮಾಡ್ತಿರ್ತಾನೆ. ಓಕೆ, ನಿಮ್ಮ ಮೇಲೆ ಸಾಕಷ್ಟು FIRಗಳಾಗಿವೆ. ಇವತ್ತಿಗೂ ಕೂಡ ನೀವು ಅದನ್ನು ಫೇಸ್ ಮಾಡ್ಕೊಳ್ತಾ ಬಂದಿದ್ದೀರಿ. ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿರುದ್ಧ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈ ವೇದಿಕೆಯಲ್ಲಿ ಏನು ಸ್ಪಷ್ಟನೆ ಕೊಡ್ತೀರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ನಾನು ದಾಖಲೆಗಳು ನಾನು ಸಾಮಾಜಿಕ ವ್ಯಕ್ತಿ. ನಾನೊಬ್ಬ ಸಾಮಾಜಿಕ ವ್ಯಕ್ತಿ ಅಂದ ತಕ್ಷಣ ಇವನ್ ಪ್ರತಿಯೊಬ್ಬನಿಗೂ ನನ್ನನ್ನು ಪ್ರಶ್ನಿಸುವ ಹಕ್ಕಿದೆ ಅಂತ. ಯಾಕೆ ಅಂತ ಅಂದರೆ ಅವ್ನು ಬೆಂಬಲ ಕೊಡಲಿ, ಕೊಡ್ದೇ ಇರಲಿ, ಸಾಮಾಜಿಕ ವ್ಯಕ್ತಿ ಆಗಿರೋದ್ರಿಂದ. ಯಾಕೆಂದರೆ ಮನೆಯಲ್ಲಿ ಬೆಳೆದ ಮರದ ನೆರಳಿನಲ್ಲಿ ಮಾಲೀಕ ಮಾತ್ರ ನಿಲ್ಲಬಹುದು, ಆದರೆ ರಸ್ತೆಯಲ್ಲಿ ಬೆಳೆದ ಮರದ ನೆರಳಿನಲ್ಲಿ ಯಾರು ಬೇಕಾದರೂ ನಿಲ್ಬೋದು. ನಾನು ಒಬ್ಬ ರಸ್ತೆಯಲ್ಲಿರುವ ಮರದಂತೆ. ಹಾಗಾಗಿ ನನ್ನನ್ನು ಪ್ರಶ್ನೆ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹಾಗಂತ ಎಲ್ಲೋ ಕುಳಿತುಕೊಂಡು ಮಾತಾಡಬಾರ್ದು. ನನ್ನ ಎದುರಿಗೆ ಬಂದು ನಿಂತ್ಕೊಂಡು ಪ್ರಶ್ನೆ ಮಾಡಿ ಕೇಳಿ. ಮತ್ತು ಆರೋಪಗಳನ್ನು ನೀವು ಗಾಳಿಯಲ್ಲಿ ತೇಲಿ ಬಿಡಬೇಡಿ. ಆ ಆರೋಪಗಳಿಗೆ ದಾಖಲೆ ಇಟ್ಕೊಳ್ಳಿ. ನನ್ನ ಮೇಲೆ ಏನಾದರೂ ಆ ರೀತಿ ಅಲಿಗೇಷನ್ ಇದೆ ಅನ್ನೋದಾದರೆ, ನಾನು ಆ ರೀತಿ ಮಾಡಿದ್ದೀನಿ ಅನ್ನೋದಾದರೆ, ವಿತ್ ದಾಖಲೆ ಪ್ರಕಾರ ನಾನು ಎನಿ ಟೈಮ್ ನಾನು ಚರ್ಚೆಗೆ ಸಿದ್ಧ. ನನ್ನ ಮೇಲೆ ಆ ರೀತಿಯ ಯಾವ ಆರೋಪವೂ ಇಲ್ಲ. ನನ್ನ ಮೇಲೆ ಆ ರೀತಿಯ ಆರೋಪ ಇರೋದೇ ಆದರೆ ನಾನು ಚರ್ಚೆಗೆ ಖಂಡಿತ ಸಿದ್ಧನಿದ್ದೇನೆ. ನಾನು ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಗ್ಯಾರಂಟಿ ಮಾತನ್ನು ಕೊಡ್ತೇನೆ. ನಾನು ಚರ್ಚೆಗೆ ಸದಾಕಾಲ ಸಿದ್ಧ. ಯಾರು ಆರೋಪ ಮಾಡ್ತಾರೋ ಅವ್ರನ್ನೊಬ್ರನ್ನ ಕರ್ಕೊಬಂದು ಕೂರಿಸಿ ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ಆ ರೀತಿ ಯಾವ ಆರೋಪವೂ ನನ್ನ ಮೇಲಿಲ್ಲ. ಅದೊಂದು ಫೇಕ್. ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ಮತ್ತು ನನ್ನ ಸಮಾಜ ನೋಡಿ, ಎಲ್ಲಿವರೆಗೂ ನಾಟಕ ಮಾಡಿ ಬದುಕಬಹುದು? 10 ವರ್ಷ ಆಯಿತು ನನಗೆ ಈ ಆರೋಪವನ್ನು ನನಗೆ ಒರೆಸಿ ಈ ಥರ ಮಾಡ್ತಾನೆ ಅಂತ ಹೇಳಿ ಅವರು 10 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಿದ್ದಾರೆ. ಒಬ್ಬ ಕಾರ್ಯಕರ್ತನನ್ನು ಪ್ರೂವ್ ಮಾಡೋದು ಆಗಲ್ಲ, ನನ್ನಿಂದ ದೂರ ಮಾಡೋಕ್ಕಾಗಲಿಲ್ಲ ಅಂತ. ಸಮಾಜವನ್ನು ನನ್ನಿಂದ ದೂರ ಮಾಡೋಕ್ಕಾಗಲಿಲ್ಲ. ಅವ್ರ ಉದ್ದೇಶ ಇದ್ದಿದ್ದೇನು? ಕ್ಯಾರೆಕ್ಟರ್ ಅಸೋಸಿಯೇಷನ್. ನೋಡಿ, ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಹಾಳು ಮಾಡಿಬಿಟ್ರೆ ಸಾಕು. ನೋಡು, ಹಲಸಿನಣ್ಣು ತಿನ್ನಬೇಡ ಅಂತ ಹೇಳಬೇಕಾಗಿಲ್ಲ. ಹಲಸಿನಣ್ಣಿನ ರುಚಿನ ಹಾಳು ಮಾಡಿಬಿಟ್ರೆ ಅದನ್ಯಾರೂ ತಿನ್ನಲ್ಲ. ಹೂವು ಮಡ್ಕೋಬೇಡ ಅಂತ ಹೇಳಬೇಕಾಗಿಲ್ಲ. ಹೂವಿನಲ್ಲಿರ್ತಕ್ಕಂಥ ಸುಗಂಧವನ್ನು ಹಾಳು ಮಾಡಿಬಿಟ್ರೆ ಯಾರೂ ಹೂವು ಮಡ್ಕೊಳ್ಳೋದಿಲ್ಲ. ಹಾಗೆ ವ್ಯಕ್ತಿಯೊಳಗಿರೋ ವ್ಯಕ್ತಿತ್ವವನ್ನು ಹಾಳು ಮಾಡಿಬಿಟ್ರೆ, ಪುನೀತ್ ಕೆರೆಹಳ್ಳಿಯ ವ್ಯಕ್ತಿತ್ವವನ್ನು ಹಾಳು ಮಾಡಬೇಕು ಅಂತ ಸತತ ಪ್ರಯತ್ನವನ್ನು ಕಳೆದ 10 ವರ್ಷದಿಂದ ಮಾಡ್ತಾ ಇದ್ದೀರಾ. ನಾನು ನೇರವಾಗಿ ಬದುಕ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ಆ ರೀತಿ ಏನಾದರೂ ಆರೋಪ ನಿಮ್ಮ ಹತ್ರ ಇದೆ ಅನ್ನೋದಾದರೆ ನಾನು ಯಾವಾಗಲೂ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ತೊಗೊಂಡು ಬನ್ನಿ, ವಿತ್ ಚಾರ್ಜ್ ಶೀಟ್ ಸಮೇತ ಬನ್ನಿ. ನೋಡಿ, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಉತ್ತರವನ್ನು ಕೊಡ್ತೀನಿ. ದರ್ಶನ್ ಅವರ ಕೇಸ್ನಲ್ಲಿ ಆರೋಪಿಗಳು 18 ಜನ ಇದ್ದಾರೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೇಸ್ನಲ್ಲಿ 18 ಜನರು ಕೊಲೆಗಾರರ ಪಾಪ. ಅದರಲ್ಲಿ ಕ್ಯಾಬಲ್ಲಿ ಚಿತ್ರದುರ್ಗದಿಂದ ಬಂದೋನ ಹೆಸರು ಇದೆ. FIR ಅಲ್ಲಿರೋದು 302 ಆ 19ನೇ ಆರೋಪಿಗೆ ಅಪ್ಲೈ ಆಗುತ್ತಾ ಅಥವಾ 18ನೇ ಆರೋಪಿಗೆ ಅಪ್ಲೈ ಆಗುತ್ತಾ?
ಇದನ್ನು ನೋಡಿದೆ ನಿನ್ನ ಮೇಲೆ 302 ಇದೆ, ನಿನ್ನ ಮೇಲೆ 302 ಇದೆ ಅಂತ ಅವನ ಮೇಲೆ ಆರೋಪ ಮಾಡಿದ್ರೆ ನೆವರ್. ನಾನು ಅದನ್ನೇ ಹೇಳ್ತಿದ್ದೀನಿ. ನಾನು ಚರ್ಚೆಗೆ ಯಾಕೆ ಸಿದ್ಧನಿದ್ದೀನಿ ಅಂತ ಅಂದರೆ ನಾನು ಈ ಕಾರಣಕ್ಕೆ ಚರ್ಚೆಗೆ ಸಿದ್ಧ ಇದ್ದೀನಿ. ಪಾಪ ಏನೂ ಮಾಡದ ಆ ಅಮಾಯಕ ಚಾಲಕನೊಬ್ಬ ಈ ಕೇಸ್ನಲ್ಲಿ FIR ಅಲ್ಲಿ ಇದ್ದಾನೆ. ನೋಡು, FIR ತೋರಿಸ್ತೀವಿ ನಾವು, 302 ಇದೆ, ಸೆಕ್ಷನ್ 302 ಇದೆ, ನೀನು ಇದರಲ್ಲಿ ಇದೆಯಾ, ನೀನು ಕೊಲೆ ಮಾಡಿದೀಯಾ? ಗುರು ನಾನೇನು ಮಾಡಿಲ್ಲ ಅದರಲ್ಲಿ ಅಂತ. ಅದಕ್ಕೆ ನಾನು ಬಹಿರಂಗ ಚರ್ಚೆಗೆ ಈಗ ನೋಡಿ ಚಾರ್ಜ್ ಶೀಟಲ್ಲಿ ಇರುತ್ತೆ ಅವನ ಪಾತ್ರ ಏನು ಅಂತ. ಅದೇ ಪೊಲೀಸ್ನವರು ಗಾಳಿ ತೇಲಿಸ್ಬಿಟ್ಬಿಡೋದು. ನೀವು ಈಗ ಅಕಸ್ಮಾತ್ ಅವನಿಗೆ ಏನಾದ್ರು ದಾಖಲೆ ಕೊಡು ಅಂದ್ರೆ ನೋಡಿ FIR ಇದೆ, ನಾನು ಹೇಳೋದು ಆ FIRನೂ ತಗೋಬಾ, ಪೊಲೀಸ್ನವ್ರು ಚಾರ್ಜ್ ಶೀಟ್ ಹಾಕಿರೋದನ್ನು ತೊಗೊಂಡು ಬಾ, ಇಬ್ಬರು ಕುತ್ಕೊಳ್ಳೋಣ. ನನ್ನ ಮೇಲೆ ಆ ರೀತಿ ಆರೋಪ ಇದೆ ಅಂತ ನೀನು ಚಾರ್ಜ್ ಶೀಟಲ್ಲಿ ತೋರಿಸ್ಬಿಟ್ರೆ, ಪೊಲೀಸರು ನನ್ನ ಮೇಲೆ ಈ ರೀತಿ ಒಂದು ಆರೋಪ ಮಾಡಿದ್ದಾರೆ ಅಂತ ನೀನು ತೋರಿಸ್ಬಿಟ್ರೆ, ಕೇಸರಿ ಶಾಲನ್ನು ತೆಗೆದು ಪಕ್ಕಕ್ಕಿಟ್ಟು ನಿನ್ನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನಾನು ಇನ್ಮೇಲಿಂದ ಈ ಕೆಲಸದಲ್ಲಿ ಇರಲ್ಲ ಅಂತ ಎದ್ದು ಹೋಗ್ತೀನಿ. ಇದು ಗ್ಯಾರಂಟಿ ನ್ಯೂಸ್ನಲ್ಲಿ ಗ್ಯಾರಂಟಿಯಾಗಿ ನಾನು ಕೊಡ್ತಾ ಇರೋವಂಥ ಮಾತು. ಇನ್ನು ಸಿನಿಮಾ ಅಂತ ಹೇಳಿ ಒಂದು ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದರೆ, ಕಲ್ಟ್ ಸಿನಿಮಾವನ್ನು ನಾನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಡ್ರೋನ್ ಹಾರಾಟ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಎನ್ನುವಂತಹ ವ್ಯಕ್ತಿ ಆ ಒಂದು ಸಿನಿಮಾದಲ್ಲಿ ಡ್ರೋನ್ ಹಾರಾಟವನ್ನು ಮಾಡಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ. ನಮ್ಮ ಜಮೀರ್ ಅಹ್ಮದ್ ಅಂದರೆ ನಮ್ಮ ಸಚಿವ ಜಮೀರ್ ಅಹ್ಮದ್ ಅವರ ಪುತ್ರನ ಸಿನಿಮಾ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಜಾಹಿದ್ ಖಾನ್ ರವರ ಸಿನಿಮಾ ನಡೀತಾ ಇರುತ್ತೆ. ಅಲ್ಲಿ ಒಂದಷ್ಟು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗತ್ತೆ. ಸಿನಿಮಾ ಅಂತಂದರೆ ಹೌದು ತೊಂದರೆಗಳಾಗೋದು ಉಂಟು, ಅದಕ್ಕೆ ಪರಿಹಾರ ಕೊಡೋದು ಕೂಡ ಉಂಟು. ಬಟ್ ಆದರೆ ಆ ಸಂತೋಷ್ ಎನ್ನುವಂತಹ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಆ ಒಂದು ಸಿನಿಮಾ ತಂಡ ನಡೆಸ್ಕೊಳ್ಳುತ್ತೆ, ನೀವು ಹೇಳಿದ್ರಲ್ಲ ಆ ಸಿನಿಮಾದ ಹೀರೋ ಯಾವ ರೀತಿಯಾಗಿ ನಡೆಸ್ಕೊಂಡ್ರು, ಅದಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಆ ಸಂದರ್ಭ ಮತ್ತು ಆ ಹುಡುಗ ಅನುಭವಿಸಿದಂತಹ ತೊಂದರೆಗಳ ಬಗ್ಗೆ ಹೇಳ್ತಾ ಹೋಗೋದಾದರೆ ಮೇಡಮ್, ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದರೆ, ನಾವು ಜಾಗೃತರಾಗಬೇಕು. ನಾವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಯಾರ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ದೀವಿ, ವ್ಯವಸ್ಥೆ ಹೇಗಿದೆ ಅನ್ನೋದು ನೋಡ್ಕೋಬೇಕು. ಪಾಪ ಸಂತೋಷ್ ಇದು ಯಾವುದನ್ನು ಗೊತ್ತಿಲ್ಲದೆ ಯಾರೋ ನನಗೆ ಫೋನ್ ಮಾಡಿದ್ರು, ನನಗೆ ಹೊಟ್ಟೆಪಾಡು. ಪಾಪ 26-27 ಲಕ್ಷ ಬಂಡವಾಳ ಹಾಕಿ EMI ಕಟ್ಟಿ ಒಂದು EMI ಕಟ್ತಾ ಇದ್ದಾನೆ. ಅವನು ಒಂದು ಡ್ರೋನ್ ತೊಗೊಂಡಿದ್ದಾನೆ. ಯಾಕೆ? ಸಿನಿಮಾದಲ್ಲಿ ನಾನು ವಿಡಿಯೋ ಶೂಟ್ ಮಾಡಿ ಫೋಟೇಜಸ್ ಕೊಟ್ಟರೆ ನನಗೆ ಅದಕ್ಕಷ್ಟು ದುಡ್ಡು ಬರುತ್ತೆ ಅಂತ. ಡ್ರೋನ್ ಇವ್ರೇನು ಮಾಡ್ತಾರೆ, ಪ್ರತಿ ಸಿನಿಮಾದವರು ಹೊಸ ಡ್ರೋನ್ನ ಖರೀದಿ ಮಾಡಲ್ಲ, ಬಾಡಿಗೆ ಕೊಟ್ಟು ಕರೆಸ್ಕೊಳ್ತಾರೆ. ಯಾಕೆಂದರೆ 26-27 ಲಕ್ಷ ಖರ್ಚು ಮಾಡಿ ಯಾವುದೋ ಒಂದು ಶಾಟ್ ಬೇಕಾಗಿರುತ್ತೆ, ಅವ್ರಿಗೆ ಜಸ್ಟ್ ಒಂದು ಕ್ಲಿಪ್ ಬೇಕಾಗಿರುತ್ತೆ ಅಷ್ಟೇ. ಅದಕ್ಕೋಸ್ಕರ ಯಾರು ಅಷ್ಟೊಂದು ಲಕ್ಷ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಯಾರೋ ಇನ್ವೆಸ್ಟ್ಮೆಂಟ್ ಮಾಡಿರೋ ಒಬ್ಬ ವ್ಯಕ್ತಿಯನ್ನು ಬಾಡಿಗೆಗೆ ರೆಂಟಿಗೆ ತೊಗೊಳ್ತಾರೆ. ಹಾಗೆ ರೆಂಟಿಗೆ ತೊಗೊಂಡಿದ್ದು ಸಂತೋಷ್ ಬರ್ತಾರೆ. ಅಲ್ಲಿ ಸಿನಿಮಾ ನಡೀತಾ ಇರುತ್ತೆ, ಕಲ್ಟ್ ಸಿನಿಮಾ ಮೂವಿ ಶೂಟಿಂಗ್ ನಡೀತಾ ಇರುತ್ತೆ. ಎಲ್ಲೋ ಡ್ರೋನ್ ಹಾರ್ತಾ ಇರುತ್ತೆ. ಡೈರೆಕ್ಟ್ ಹೇಳ್ತಾರೆ ಇನ್ನೊಂಚೂರು ವೈಡ್ ಆ್ಯಂಗಲ್ ಬೇಕು, ನನಗೆ ಇನ್ನೊಂಚೂರು ಆ್ಯಂಗಲ್ ಬೇರೆ ಬೇಕು ಅಂತ. ಇವನು ಹೇಳ್ತಾನೆ ಹಿಂದೆ ಮಿಲ್ ಇದಿದೆ, ಫ್ಯಾನ್ ಇದೆ, ದೊಡ್ಡ ರೆಕ್ಕೆಗಳಿದ್ದಾವೆ, ಹಿಂದಕ್ಕೆ ಹೋದರೆ ಏಟಾಗಬಹುದು, ತೊಂದರೆ ಆಗ್ಬೋದು ಅಂತ. ನಾನಿದ್ದೀನಲ್ವಾ ನೋಡಿ, ಒಬ್ಬ ನಾಯಕನಾಗಿ, ಒಬ್ಬ ಸಚಿವನ ಮಗನಾಗಿ ಮತ್ತು ಪ್ರೊಡ್ಯೂಸರ್ ಆಗಿ ಕೊಡುವಂತ ನಾನಿದ್ದೀನಲ್ವಾ ಅಂದಾಗ ಯಾರಿಗಾದರೂ ನೋಡಿ, ಇದರ MD ಅವ್ರು ಬಂದ್ಬಿಟ್ಟು ನಾನಿದ್ದೀನಿ ಅಂತ ಅಂದರೆ ನಮಗೆಲ್ಲ ಒಂದು ಬಿಡ ಅವ್ರು ನೋಡಿ ಭರವಸೆ ಬರುತ್ತೆ. ಅವನು ಹೇಳ್ದ ಆಯಿತು, ಇವ್ರು ಇಷ್ಟು ಕೋಟಿ ಬದುಕಿರೋರಿಗೆ ಲಕ್ಷ ಯಾವ ಲೆಕ್ಕ, ಆಯಿತು ಒಳ್ಳೆ ಅವ್ರಿಗೆ ಬೇಕಾಗಿರೋ ಪಿಕ್ಚರ್ ಸಿಗ್ಬೋದು, ಒಳ್ಳೆ ಸೀನ್ ಸಿಗ್ಬೋದು ಅಂತ ಇನ್ನೊಂಚೂರು ಹಿಂದಕ್ಕೆ ಹೋಗ್ತಾನೆ. ಅದು ಏನಾಗುತ್ತೆ, ರೆಕ್ಕೆ ಹೊಡೆದು ಹಾಳಾಗೋಗುತ್ತೆ, ಕ್ರ್ಯಾಶ್ ಆಗುತ್ತೆ. ಆಗ ಇವ್ರು ಏನು ಮಾಡಬೇಕು? ಒಬ್ಬ ಅಮಾಯಕರಿ ರಸ್ತೆಯಲ್ಲಿ ಎಲ್ಲೆಲ್ಲೋ ವಿಡಿಯೋಗಳಲ್ಲಿ ಮಾಧ್ಯಮಗಳ ಮುಂದೆ ಕಂತೆ ನೋಟ್ ತೆಗೆದು ಹಿಂಗೆ ಹಂಚಿ ನಾನು ಸೌಹೃದಯಿ ಅಂತ ತೋರಿಸಿಕೊಳ್ಳುವ ಇವರು ಅಲ್ಲಿ ಮಾಡಿದ್ದೇನು? ಸಂತೋಷನನ್ನು ಕರೆಸ್ಕೊಂಡು ನೀನು ಇದ್ರ ಫೋಟೇಜಸ್ ಕೊಡಬೇಕು. ಅವನು ಹೇಳ್ತಾನೆ ನನಗೆ ಡ್ರೋನ್ದು ನೀವು ಏನು ತೊಂದರೆ ಆಗಿದೆ ಅದು ಕೊಡಬೇಕು, ಇಲ್ಲ ನಾನು ಫೋಟೇಜಸ್ ಕೊಡಲ್ಲ ಅಂತ. ಇವರು ಇಡೀ ಶೂಟಿಂಗ್ನ ರೀಕ್ರಿಯೇಟ್ ಮಾಡೋಕ್ಕಾಗಿದ್ರೆ ಜಾಸ್ತಿ ಆಗುತ್ತೆ. ಅವನು ಹೇಳ್ತಾನೆ ನಾನು ಕೊಡಲ್ಲ ಅಂತ ಹೇಳಿ ಡ್ರೋನ್ ಎತ್ಕೊಂಡು ಬರ್ತಾನೆ. ನೀವು ನನಗೆ ಡ್ರೋನ್ದು ಅಮೌಂಟ್ ಕೊಡಿ, ಆಮೇಲೆ ನಾನು ನಿಮಗೆ ಫೋಟೇಜಸ್ ಕೊಡ್ತೀನಿ ಅಂತ. ಇವ್ರೇನು ಮಾಡ್ತಾರೆ, ದಬ್ಬಾಳಿಕೆಯಿಂದ ಕರೆಸ್ಕೊಂಡು ನೀನೇನಾದರೂ ಕೊಡಲಿಲ್ಲ ಅಂದರೆ ಇಡೀ ಇವತ್ತಿನ ಸೆಟ್ಟಿನ ಶೂಟಿಂಗ್ ಅಮೌಂಟನ್ನು ನೀನು ಕಟ್ಟಬೇಕು ಅಂತ ಹೇಳಿ ಅವನು 2.5-3 ಕೋಟಿ 4 ಕೋಟಿ ಖರ್ಚಾಗಿರುತ್ತೆ, ಇನ್ನೂ ಜಾಸ್ತಿ ಆಗಿರುತ್ತೆ. ಇದನ್ನೆಲ್ಲ ಕಟ್ಕೊಡ್ಬೇಕಾಗುತ್ತೆ, ಕೇಸ್ ಹಾಕ್ತೀವಿ ಅಂತ ಬಲವಂತವಾಗಿ ಒಂದು ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ತಾರೆ. ಖಾಲಿ ಹಾಳೆಯ ಮೇಲೆ ಇವತ್ತಿನ ಸಚಿವ ಜಮೀರ್ ಅಹ್ಮದ್ ಮಗ ಜಾಹಿದ್ ಖಾನ್ ಖಾಲಿ ಹಾಳೆಯಲ್ಲಿ ಸಂತೋಷ್ ಹತ್ರ ಸೈನ್ ಮಾಡಿಸ್ಕೊತಾರೆ. ಅದಾದಮೇಲೆ ಸಂತೋಷ್ ಹತ್ಕೊಂಡು ಬಂದು ಏನು ಮಾಡಬೇಕೀಗ? ಇತ್ತ ಡ್ರೋನೂ ಇಲ್ಲ, ಬದುಕೂ ಇಲ್ಲ, EMI ಕಟ್ಟಬೇಕು, ದುಡಿಮೆ ಇಲ್ಲ. ಆತ ತಾನು ಸಾಯಬೇಕು ಅಂತ ನಿರ್ಧಾರ ಮಾಡಿ ಸಾವಿಗೆ ಶರಣಾಗೋದಕ್ಕೆ ಆತ್ಮಹತ್ಯೆ ಪ್ರಯತ್ನವನ್ನು ಮಾಡ್ತಾನೆ. ಇಷ್ಟಾದರೂ ಕಲ್ಟ್ ಸಿನಿಮಾದ ಯಾವುದೇ ಒಬ್ಬ ವ್ಯಕ್ತಿ ಬಂದು ಅವನ ಜೊತೆಗೆ ನಿಂತ್ಕೊಳ್ಳೋದಿಲ್ಲ, ನಾನು ನಿನ್ನ ಜೊತೆಗಿದ್ದೀನಿ ಅಂತ.
ಇಡೀ ಸಿನಿಮಾ ರಂಗ ಜೊತೆಗೆ ಬಂದು ನಿಂತ್ಕೋಬೇಕು. ಜಾವೇದ್ ಖಾನ್ ನಟ ಇವತ್ತು ಬರ್ತಾನೆ ನಾಳೆ ಹೋಯ್ತಾನೆ ಅಂತ 100 ಜನ ಬಂದು ಹೋಗ್ತಾರೆ ಸಿನಿಮಾ ಇಂಡಸ್ಟ್ರಿಗೆ. ಸಿನಿಮಾ ಇಂಡಸ್ಟ್ರಿ ಏನು ಅಂತ ಅಂದರೆ ಒಬ್ಬ ಇವನ್ ಪರ ನಿಲ್ಬೇಕು, ಹಾಂ ಹೋಗ್ತಿರ್ತಾರೆ. ಆದರೆ ಇವ್ರು ನಿಲ್ಬೇಕಾಗಿದ್ದು ತಮ್ಮ ಸಿಬ್ಬಂದಿಯ ಪರವಾಗಿ ನಿಲ್ಲೋದಿಲ್ಲ. ಆಗ ನನಗೆ ವಿಷಯ ಗೊತ್ತಾಗಿ ನಾನು ಇಮಿಡಿಯೇಟ್ ಸ್ಪಾಟ್ಗೆ ಹೋಗಿ ನಾನು ಹೇಳ್ತೇನೆ, ಇದರ ಹೋರಾಟವನ್ನು ತೀವ್ರಗೊಳಿಸ್ತೇವೆ. ಬೀದಿ ಬೀದಿಯಲ್ಲಿ ಯಾರ್ಯಾರಿಗೂ ಹಣ ಕೊಟ್ಟು ವಿಡಿಯೋ ಮಾಡ್ದಂತಲ್ಲ, ಇವರಿಗೆ ನ್ಯಾಯ ಸಿಗಲಿಲ್ಲ ಅಂತ ಅಂದರೆ ಇದರ ಹೋರಾಟ ಉಗ್ರ ರೂಪವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಬಂದೆ. ಅದಾದ ತಕ್ಷಣ ಪುನೀತ್ ಕೆರೆಹಳ್ಳಿ ಹತ್ರ ನೀವು ಹೋಗಬೇಡಿ, ನಾವು ನಿಮ್ಗೆ ಏನು ಬೇಕು ಅಂತ ಮಾಡಿಕೊಡ್ತೀವಿ ಅಂತ ಹೇಳಿ ಅವನಿಗೊಂದು ಸ್ವಲ್ಪ ಹಣ ಕೊಟ್ಟು ಅವರು ಅಂದರೆ ಮತ್ತೆ ಅವ್ನು ನನ್ನ ಸಂಪರ್ಕಕ್ಕೆ ಬರ್ದಂಗೆ ಮಾಡಾಕಿರು. ನಾನು ಆಮೇಲೆ ಅವ್ನಿಗೆ ಫೋನ್ ಮಾಡಿ ಕೇಳಿದೆ ಏನಾಯಿತು ಅಂತ. ಅವರ ಕುಟುಂಬ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಧನ್ಯವಾದ ತಿಳಿಸಿದ್ರು. ನೋಡಿ, ನಮ್ಮ ಕೆಲಸ ಅನ್ಯಾಯಕ್ಕೆ ಯಾರು ಒಳಗಾಗಿರ್ತಾರೋ ಅವರಿಗೆ ನ್ಯಾಯವನ್ನು ಕೊಡಿಸೋದು. ಹಾಗಂತ ಪ್ರಪಂಚದಲ್ಲಾಗುವ ಅಥವಾ ನಾಡಿನಲ್ಲಾಗುವ ಪ್ರತಿ ಅನ್ಯಾಯಕ್ಕೂ ಪುನೀತ್ ಕೆರೆಹಳ್ಳಿ ನ್ಯಾಯ ಕೊಡಿಸ್ತೀನಿ ಅಂತ ಅಲ್ಲ. ನನ್ನ ಶಕ್ತಿಗನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನು ನಾನು ಮಾಡ್ತೇನೆ. ಅಂದರೆ ನಾನು ಹಾಲು ಕೊಡ್ತೀನಿ ಅಂತ ಹೇಳಿ ಒಂದು ಗೋವು ಎಲ್ಲರ ಹಸಿವನ್ನು ನೀಗಿಸೋದಕ್ಕಾಗೋದಿಲ್ಲ. ಒಂದು ತಾಯಿ ಅಡುಗೆ ಮಾಡ್ತಾಳೆ ಅಂತ ಪ್ರತಿಯೊಬ್ಬರು ಹಸಿವನ್ನು ನೀಗಿಸೋಕ್ಕಾಗೋದಿಲ್ಲ. ಒಬ್ಬ ಹೋರಾಟಗಾರನು ಪ್ರತಿಯೊಂದು ಹೋರಾಟಕ್ಕೂ ನ್ಯಾಯ ಕೊಡಿಸೋಕ್ಕಾಗೋದಿಲ್ಲ. ತಮ್ಮ ಕೈಲಿ ಎಷ್ಟು ಸಾಧ್ಯವೋ, ತನ್ನ ಶಕ್ತಿ ಎಷ್ಟು, ಮತ್ತು ನನ್ನ ಶಕ್ತಿ ಹೆಂಗೆ ಗೊತ್ತಾಗುತ್ತೆ? ಈ ಸಮಾಜ ನನಗೆ ಎಷ್ಟು ಶಕ್ತಿ ಕೊಟ್ಟಿದೆಯೋ ಅಷ್ಟು. ಈ ಸಮಾಜ ನನಗೆ ಕೊಟ್ಟಿರೋ ಶಕ್ತಿಯನ್ನು ಇಟ್ಕೊಂಡು ನಾನು ಎಷ್ಟು ಸೇವೆಯನ್ನು ಮಾಡ್ಬೋದು ಅಷ್ಟು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾನೇನೋ ದೊಡ್ಡ ನ್ಯಾಯ ಕೊಡಿಸಿದ್ದೀನಿ ಅಂತ ಅಲ್ಲ, ಇದು ನನ್ನ ಕರ್ತವ್ಯ, ನಾನು ಮಾಡಿದ್ದೀನಿ. ಒಬ್ಬ ಹಿಂದೂ ಆಗಿ ಒಬ್ಬ ಹಿಂದುವಿನ ಪರ ನಿಂತ್ಕೊಂಡು ಒಬ್ಬ ಮುಸ್ಲಿಂ ನಾಯಕನಿಂದ ಆಗಿದ್ದಂಥ ದೌರ್ಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕಿತ್ತು, ಕೊಡಿಸಿದ್ದೀವಿ. ಅವ್ರ ಕುಟುಂಬ ಚೆನ್ನಾಗಿದೆ, ಅವ್ನು ಮತ್ತೆ ಹೊಸ ಡ್ರೋನನ್ನು ಇದು ಮಾಡಿಕೊಂಡು ಅದನ್ನು ಮಾಡ್ತಿದ್ದಾನೆ, ನನಗೆ ಖುಷಿ. ಓಕೆ ಪುನೀತ್ ಅವರೇ, ಇಷ್ಟೊತ್ತು ಸುಹಾಸ್ ಬಗ್ಗೆ ಮಾತನಾಡಿದ್ರಿ, ಮತ್ತು ಹಿಂದೂ ಕಾರ್ಯಕರ್ತರ ಬಗ್ಗೆ ಮಾತನಾಡಿದ್ರಿ, ನೀವು ಬೆಳೆದು ಬಂದಂತಹ ಹಾದಿ ಬಗ್ಗೆ ಮಾತನಾಡಿದ್ರಿ. ಸ್ವಲ್ಪ ಪರ್ಸ್ನಲ್ಗೆ ಹೋಗೋಣ. ನಿಮ್ಮ ತಂದೆ ತಾಯಿ, ನಿಮ್ಮ ಕೌಟುಂಬಿಕ ಹಿನ್ನೆಲೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ. ನಾನು, ನನ್ನ ತಂದೆ ಕೃಷಿಕರು, ಮೂಲತಃ ಕೃಷಿಕರು. ಓಕೆ. ಆದರೆ ನನ್ನ ಅಣ್ಣನ ಸಾವಿಗೆ ಬೇಸರವಾಗಿ ಅವರು, ನನ್ನ ಅಣ್ಣ ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇರ್ತಾರೆ. ನನ್ನ ಅಣ್ಣ ಯಾವುದೋ ಒಂದು ಹೀಗೆ ಪ್ರಾಬ್ಲಮ್ನಲ್ಲಿ ತೀರ್ಕೊಳ್ತಾರೆ. ಆಗ ಭಾಳ ನೋವಾಗಿ ನನ್ನ ತಂದೆ ಬೆಂಗಳೂರಿಗೆ ಬಂದುಬಿಡ್ತಾರೆ. ಸಾಲ ಇರುತ್ತೆ, ತುಂಬ ಮೈ ಮೇಲೆ ಸಾಲ ಇರುತ್ತೆ, ಮನೆ ಹರಾಜಿಗೆ ಬಂದಿರುತ್ತೆ ಬ್ಯಾಂಕಿಂದ. ಮತ್ತು ಅಲ್ಲೆಲ್ಲೂ ಉಳಿದುಕೊಳ್ಳಲಿಕ್ಕೆ ಕೃಷಿ ಗೊತ್ತು ನಿಮಗೆ ಹೇಗೆ ಕೈ ಕೊಡುತ್ತೆ, ಯಾವಾಗ ಕೈ ಹಿಡಿಯುತ್ತೆ ಹೇಳಲಿಕ್ಕಾಗೋದಿಲ್ಲ. ಮಳೆ ಒಂದು ಇಮಿಡಿಯೇಟ್ ಬರುತ್ತೆ ಹೋಗುತ್ತೆ. ಆ ಸಮಯದಲ್ಲಿ ನಮ್ಮಪ್ಪ ಸಾಲ ತೆಗೆದುಕೊಂಡವ್ರಿಗೆ ಸಾಲ ವಾಪಸ್, ನನ್ನ ಅಣ್ಣನ ಕಾರ್ಯ ಮಾಡೋದಕ್ಕೂ ಕೂಡ ದುಡ್ಡಿರಲಿಲ್ಲ ನಮ್ಮ ತಂದೆ ಕೈಲಿ. ಅಂಥ ಸಮಯದಲ್ಲಿ ಸಾಲ ಮಾಡಿದ್ರು. ಆ ಸಾಲವನ್ನು ತೀರಿಸಬೇಕು, ಮಕ್ಕಳಿಗೆ ಏನಾದರೂ ಒಂದು ಭವಿಷ್ಯ ಮಾಡಬೇಕು ಅಂತ ಅಂದರೆ ನನಗೆ ಬೆಂಗಳೂರೇ ಅಂತ ಹೇಳಿ, ಅಲ್ಲೇ ಯಾರು ನನ್ನ ಬೆಳೆಮೆ ಅಂತ ಹೇಳಿ ನನ್ನ ಊರಿನ ಪಕ್ಕದಲ್ಲಿ ಒಬ್ಬರು ಬೆಂಗಳೂರಿನಲ್ಲಿ ಕೆಲಸ ಇದೆ, ಹೋಗು, ಒಂದು ತೋಟ ನೋಡ್ಕೋಬೇಕು, ಒಂದು ಖಾಲಿ ಜಾಗ ಇದೆ, ಅದನ್ನ ನೋಡ್ಕೋಬೇಕು, ನೀನು ನಿನ್ನ ಫ್ಯಾಮಿಲಿ ಹೋಗು ಅಂತ ಹೇಳಿದಾಗ, ಬಡ್ಡಿಗೆ ಹೇಳ್ತೀನಿ ಕೇಳಿ, ಸಾಲ ತೆಗೆದುಕೊಂಡಿದ್ರಲ್ಲ ಅದನ್ನು ತೀರ್ಸೋದಕ್ಕೋಸ್ಕರ ಬಂದು ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಕೆಲಸ ಮಾಡಿ ಸಾಲ ತೀರ್ಸೋದು, ಪೇಮೆಂಟ್ ಅಲ್ಲ, ಸಾಲ ತೀರ್ಸೋದು. ಆದರೆ ಅವರು ಒಳ್ಳೆ ಮನುಷ್ಯರಿರ್ತಾರೆ, ಜೊತೆಗೆ ಸ್ವಲ್ಪ ಕೊಡ್ತಾರೆ. ನಮ್ಮನ್ನ ಆಗ ಅಲ್ಲಿಂದ ಕರ್ಕೊಂಡು ಬಂದು ಬೆಂಗಳೂರನ್ನ ಪರಿಚಯ ಮಾಡಿಸಿದ್ದು 99ರಲ್ಲಿ, 1999ರಲ್ಲಿ. ಅಲ್ಲಿಂದ ನಮ್ಮ ತಂದೆ ಸುದೀರ್ಘವಾಗಿ ಬೆಂಗಳೂರಿನಲ್ಲಿದ್ರು, ಕೆಲಸ ಮಾಡ್ತಾ ಇದ್ರು. ನಾನು ಫಸ್ಟ್ PUC ಓದ್ಬೇಕಾದ್ರೆ ನಮ್ಮ ತಂದೆ, ನಾನು ಹುಟ್ಟೂರು ಯಾವುದು? ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆರೆಹಳ್ಳಿ ನನ್ನ ಹುಟ್ಟೂರು ಕೆರೆಹಳ್ಳಿ. ಆದ್ರೆ ನನ್ನ ತಾತನ ಊರು ಎದ್ದುರ್ಗ ಅಂತ, ಎರಡೂ ನನ್ನ ಊರುಗಳೇ, ಕೆರೆಹಳ್ಳಿ ಮತ್ತು ಎದ್ದುರ್ಗ. ಹೀಗಿದ್ದಾಗ ನನಗೆ PUC, ನಾನು ಫಸ್ಟ್ PUC ಕಟ್ಟಿರ್ತೀನಿ ನೋಡಿ, ಟರ್ನ್ ಹೇಗೆ ತಗೊಳುತ್ತೆ ಬದುಕಿನಲ್ಲಿ ಅಂತ. ನಾನು ಇವತ್ತು ಇಲ್ಲಿ ಕುತ್ಕೊಂತಿರ್ಲಿಲ್ಲ, ಹಿಂದೂ ಹೋರಾಟಗಾರ ಅನ್ಕೊಂತಿರ್ಲಿಲ್ಲ. ಏನಾಗುತ್ತೆ, ಫಸ್ಟ್ PUC ನಾನು ಓದ್ತಾ ಇರ್ತೀನಿ SJRC ಕಾಲೇಜು, ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಅಂತ ಹೇಳಿ. ಅಲ್ಲಿ ಓದಬೇಕಾದ್ರೆ ಫಸ್ಟ್ PUC ಎಕ್ಸಾಮ್ ಹಿಂದೆ ಮನೆಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೆ, ಅಂದರೆ ಗ್ಯಾಸ್ ಬಸ್ಟ್ ಆಗುತ್ತೆ. ಅಪ್ಪ ಅಮ್ಮ ಇಬ್ಬರಿಗೂ ಕಾಲು ಅಂದರೆ ತೊಡೆ, ಸೊಂಟದ ಕೆಳಗಡೆ ಪೂರ್ತಿ ಬೆಂದು ಹೋಗುತ್ತೆ. ಅವರನ್ನು ಇಲ್ಲೇ ESI ಹಾಸ್ಪಿಟ್ಲಲ್ಲಿ ರಾಜಾಜಿನಗರದಲ್ಲಿ ಅಡ್ಮಿಟ್ ಮಾಡ್ಕೊಳ್ತೀವಿ. ಸತತ 1.5-2 ತಿಂಗಳು ಅವ್ರ ಪೋಷಣೆ ನಾನು ಮತ್ತು ನನ್ನ ತಮ್ಮ, ಅಂದರೆ ಇಬ್ಬರೇ ಇದ್ದದ್ದು, ನನ್ನ ತಮ್ಮ ಇಬ್ಬರು ಓದ್ತಾ ಇದ್ದಿದ್ದು. ಅವರ ಪೋಷಣೆಯನ್ನು ಮಾಡ್ತೀವಿ. ಆದರೆ ಅಮ್ಮಂಗೂ ಕಾಲ್ ಬರ್ನ್ ಆಗಿದೆ, ಆಪ್ರೇಷನ್ ಮಾಡಬೇಕು, ಅಪ್ಪಂಗೂ ಕಾಲ್ ಬರ್ನ್ ಆಗಿದೆ, ಆಪ್ರೇಷನ್ ಮಾಡಬೇಕು. ಈ ಸ್ಥಿತಿಯಲ್ಲಿ ಇದ್ದಾಗ ಮನೆ ಕಡೆ ನಮಗೆ ನೋಡ್ಕೊಳ್ಳೋದಕ್ಕೂ ಆಗಲಿಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಕ್ಷೀಣಿಸ್ತು. ಆರ್ಥಿಕ ಪರಿಸ್ಥಿತಿ ಸತ್ತೋಗ್ಲಿ, ಯಾವ ಕನಸನ್ನು ಇಟ್ಕೊಂಡು ನನ್ನ ತಂದೆ ಬೆಂಗಳೂರಿಗೆ ಬಂದಿದ್ರು ನನ್ನ ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿ, ಅದು ನನಗೆ ಎಕ್ಸಾಮ್ ಟೈಮ್ನಲ್ಲೇ ಇದಾಗಿದ್ರಿಂದ ನನ್ನ PUC ಅಲ್ಲಿಗೆ ನಿಂತೋಗುತ್ತೆ. ನಾನು PCMB ತಗೊಂಡಿದ್ದೆ. ನಾನು PCMB ತಗೊಂಡು
ನನ್ನ ತಂದೆಗೆ ಬಹಳ ಆಸೆ ಇತ್ತು ಓದಿಸ್ಬೇಕು ಅಂತ. PCMB ತೊಗೊಂಡಿದ್ದೆ ಫಸ್ಟ್ ಪಿ ಯು ಸಿಯಲ್ಲಿ ಅಷ್ಟು ಸಬ್ಜೆಕ್ಟ್ನಲ್ಲೂ 0 ತೆಗೆದುಕೊಂಡೆ. ಅಂದರೆ ಹೋಗೋಕ್ಕೆ ಆಗಲಿಲ್ಲ, ನಾನು ಆಸ್ಪತ್ರೆಯಲ್ಲೇ ಇದ್ವಿ, ನಾವು ಹೋಗೋಕ್ಕಾಗಲಿಲ್ಲ. ಅದಾದ್ಮೇಲೆ ನಮ್ಮ ತಂದೆಗೆ ಆಗಲಿಲ್ಲ ಇಲ್ಲಿ ಉಳಿಯೋದಕ್ಕೆ, ವಾಪಸ್ ಹೋದ್ರು. ನಾನು ಹೋದೆ ವಾಪಸ್ಸು. ಇಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಂಡು ನನ್ನ ತಮ್ಮನ್ನ ಓದಿಸ್ಬೇಕು ಅನ್ನೋ ಬಹಳ ಛಲ. ಅಂದರೆ ನಮ್ಮ ಅಪ್ಪನ ಆಸೆ ನನ್ನ ತಮ್ಮ ಯಾರು ಒಬ್ರು ಒಳ್ಳೆ ವೆಲ್ ಎಜುಕೇಟೆಡ್ ಆಗಬೇಕು ಅಂತ. ನನ್ನ ತಮ್ಮ ನೀನಾದರೂ ಓದು, ನೀನಾದರೂ ಚೆನ್ನಾಗಿ ಓದಬೇಕು ಅನ್ನೋ ಆಸೆ. ನಾನು ಕೆಲಸ ಮಾಡ್ತಾಕೆ ಅಂದರೆ ಒಂದು ಕೆಲಸ ಅಂತ ಅಲ್ಲ, ನಾನು ಮಾಡಿರುವ ಕೆಲಸಗಳು ಒಂದೆರಡಲ್ಲ. ನನ್ನ ಉದ್ದೇಶ ಇದ್ದಿದ್ದು ನನ್ನ ತಮ್ಮ ಆದರೂ ಕೂಡ ವೆಲ್ ಎಜುಕೇಟೆಡ್ ಆಗಬೇಕು ಅಂತ. ಹಾಗೆ ನನ್ನ ತಮ್ಮನಿಗೆ ಮತ್ತೆ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವನು ತುಂಬ ಚೆನ್ನಾಗಿ ಓದ್ದ. ತಾಲೂಕಿಗೆ ಫಸ್ಟು ಗೌರ್ಮೆಂಟ್ ಕಾಲೇಜಿನಲ್ಲಿ, ಅದಾದಮೇಲೆ MCom ಮಾಡಿಸ್ದೆ. ಈಗ ಆತ ಡಾಕ್ಟರೇಟ್ ತೊಗೊಂಡಿದ್ದಾನೆ, ಮೈಸೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ತೊಗೊಂಡಿದ್ದಾನೆ. ಹೆಮ್ಮೆಯಿಂದ ಹೇಳ್ತೀನಿ ನನ್ನ ತಮ್ಮ ಡಾಕ್ಟರೇಟ್ ಈಗ ಅಂತ. ಅಂದರೆ ಆತನೇ PhD, ಒಂದು ಪ್ರೌಡ್ ಮೂಮೆಂಟ್ ಮಾಡಿದ್ದೀನಿ. ಆದರೆ ಇದನ್ನೆಲ್ಲ ಮಾಡೋ ಟೈಮ್ನಲ್ಲಿ, ನಾನು ಕೆಲಸಕ್ಕೆ ಹೋಗೋ ಟೈಮ್ನಲ್ಲಿ, ಕೆಲಸ ಮಾಡೋ ಟೈಮ್ನಲ್ಲಿ ನಾನು ಕ್ಯಾಟ್ರಿಂಗ್ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಈ ಏನೊಂದು ಪ್ರಕರಣ ಆಯಿತು ಅಂತ ಹೇಳಿ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರಲ್ಲ 2012-13 ಅಲ್ಲಿ ನಡೆದ ಒಂದು ಪ್ರಕರಣದಲ್ಲಿ ನಾನು ಭಾಗಿ ಅಂತ ಏನು ಹೇಳ್ತಿದ್ದಾರಲ್ಲ, ಆ ಆರೋಪ ಸ್ವತಃ ಪೊಲೀಸ್ನವರೇ ಮಾಡಿಲ್ಲ. ಅದು ಎರಡನೇ ಪ್ರಶ್ನೆ, ಅದು ನಾನು ಚರ್ಚೆ ಕೊಡ್ತೀನಿ. ಅಲ್ಲಿ ಒಂದು ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋದಾಗ ಆದಂತಹ ಒಂದು, ಈಗ ಇಲ್ಲೇನಾದ್ರೂ ಒಂದು ದೊಡ್ಡ ಗಲಾಟೆ ಆಯಿತು, ಪುನೀತ್ ಕೆರೆಯಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಇಲ್ಲೊಂದು ಸ್ವಲ್ಪ ಜನ, ಒಂದು 10-15 ಜನ ಬಂದು ಅಟ್ಯಾಕ್ ಮಾಡಿದ್ರು ಅಂತ ಅಂದರೆ ಆ FIR ಅಲ್ಲಿ ನಿಮ್ಮನ್ನು ಸೇರಿಸಿರ್ತಾರೆ. ಯಾಕೆ ಅಂತಂದರೆ ನೀವು ಕೂಡ ಅಲ್ಲಿ ಬೇಕಾಗತ್ತೆ. ಹಾಗೆ ಇಲ್ಲಿರುವಂಥ ಕ್ಯಾಮ್ರಾಮನ್ಗಳನ್ನು ಸೇರಿಸಿರ್ತಾರೆ. ಹಾಗೆ ನಮ್ಮನ್ನು ಆ ಕ್ಯಾಟ್ರಿಂಗ್ನಲ್ಲಿ ಇದ್ದವರನ್ನು ಸೇರಿಸಿದ್ರು, ಆಮೇಲೆ ಅದನ್ನು ಬೇರೆ ಬಿಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ನಾವು ಕ್ಯಾಟ್ರಿಂಗ್ ಕೆಲಸ ಮಾಡಿಕೊಂಡು ಏನೇನೋ ನೋವು ಅನುಭವಿಸ್ಕೊಂಡು ಬಂದಿದ್ದೀವಿ. ಅದಾದ್ಮೇಲೆ ಸಮಾಜಕ್ಕೆ ಅಪ್ಪ ಅಮ್ಮ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಅವ್ರಿಗೆ ನೋವು ಏನು ಅಂದರೆ, ಮಗ ಸಂಪೂರ್ಣ ಸಮಾಜಕ್ಕೆ ಹೋದ ಅನ್ನೋ ನೋವು ಆರಂಭದಲ್ಲಿ. ಮದುವೆ ಮಾಡಬೇಕು ಅಂದರೆ, ನಾನೀಗ ಅದೇ ವಿಚಾರಕ್ಕೆ ಬರೋಳಿದ್ದೆ. ಪುನೀತ್ ಕೆರೆಹಳ್ಳಿ ಅವರಿಗೆ ಮದುವೆ ಆಗಿದ್ಯಾ? ಯಾವಾಗ ಮದುವೆ, ಮತ್ತೆ ಯಾವ ರೀತಿಯಾಗಿ ಇರಬೇಕು ಹುಡುಗಿ ಅಂತ? ಇಲ್ಲ, ನಾನು ನನ್ನ 10ನೇ ತರಗತಿ ಮುಗಿಯುವವರೆಗೂ, ನಾನು ಇಲ್ಲಿವರೆಗೂ ನನ್ನ ಅಮ್ಮನ ಜೊತೆಗಿದ್ದೆ. ಅಲ್ಲಿವರೆಗೂ ನಮಗೆ ಈ ನೋಡಿ, ನಮಗೆಲ್ಲ ಗೊತ್ತೇ ಇಲ್ಲ ಹಳ್ಳಿ ಅಂದರೆ. ನಮ್ಮ ಹಳ್ಳಿಯನ್ನು ನೀವು ನೋಡಿಬಿಟ್ರೆ, ನಾವು ಓದಿದ್ದ ಸಣ್ಣದರಲ್ಲಿ ನಮಗೆ ಈ ಜ್ಞಾನನೇ ಇಲ್ಲ. ನಿಮಗೆ ಗೊತ್ತಿರಲಿ, ಮೆಣಸಿನ್ಕಾಯಿ ಬಜ್ಜಿ ಇದೆಯಲ್ಲ, ಅದನ್ನು ನಾವು ಮೆಣಸಿನ್ಕಾಯಿ ಬಜ್ಜಿಯನ್ನು ಮೀನು ಅಂದ್ಕೊಂಡಿದ್ವಿ. ನಾವು ಶುದ್ಧ ಸಸ್ಯಾಹಾರಿಗಳು, ಅಂದರೆ ಗೊತ್ತಿಲ್ಲ ಇಷ್ಟು ಉದ್ದ ಬಜ್ಜಿ ಮಾಡ್ತಾರೆ. ನಮ್ಮ ಕಡೆ ಬಜ್ಜಿ ಮಾಡ್ತಿರ್ಲಿಲ್ಲ, ಅಂದರೆ ಬೋಂಡ ಅಷ್ಟೇ ಮಾಡ್ತಿದ್ದಿದ್ದು. ನಮಗೆ ಬಜ್ಜಿ ಗೊತ್ತಿರಲಿಲ್ಲ. ಮಸಾಲೆ ಪುರಿ ಕೊಡಿಸ್ತೀವಿ ಅಂತ ಅಂದರೆ ನಾವು ತಿಂತಿರ್ಲಿಲ್ಲ, ಅದೇ ನಾನ್ ವೆಜ್ಜು ಅಂತ. ಅಂದರೆ ನಮಗೆ ಈ ಕಲ್ಪನೆನೇ ಇರಲಿಲ್ಲ, ಈ ಆಹಾರ ಯಾವುದು ಅಂತ ಪದ್ಧತಿಯಲ್ಲಿ ಬೆಳೆದವರು. ವಿಭೂತಿ ಧರಿಸಿ ಸ್ಕೂಲಿಗೆ ಹೋಗ್ತಿದ್ವಿ, ಪೂಜಾರಿಗಳು ಅಥವಾ ಕುಲ್ಚಾರ್ ಅಂತ ಕರಿತಿದ್ರು. ನಂದು SLC ಫೋಟೋ ನೋಡಿದ್ರೆ ನೀವೇನು, ಹಾಗಿದ್ದಂಥ ಸಮಾಜ. ಏಕಾಏಕಿ ನಾವು ಹೊಂದ್ಕೊಂಡಿರಲಿಲ್ಲ, ಹಂಗೆ ಬದುಕಿದ್ದು ನಾವು. ಮದುವೆ ಅನ್ನುವುದಾಗಲಿ ಅಥವಾ ಲವ್ ಫೇಲ್ಯೂರೋ ಇವಂತೂ ನಮ್ಗೆ ಕನಸೂ ಇಲ್ಲ. ನಾನು ಈಗಲೂ ನೀವು SGRC ಕಾಲೇಜಿಗೆ ಹೋದರೆ ನನ್ನ ಎಲ್ಲ ನನ್ನ ಅಕ್ಕ ಅಂತ ಕರಿತಿದ್ದೆ. ಇವ್ರು ನನ್ನ ಮಚ್ಚ ಅಂತಿದ್ರು. ಇವ್ರು ಯಾಕೆ ನನ್ನ ಮಚ್ಚ ಅಂತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಗತ್ತೆ, ಅಕ್ಕ ಅಂದರೆ ನನ್ನ ಮಚ್ಚ ಅಂತಿದ್ರು ಇವರು ಅಂತ. ಅಂದರೆ ಅವ್ರು ನನ್ನ ಅಕ್ಕ ಅಂತಾನೆ ಅಂತ ಅನ್ನೋರು. ಹಾಗೆ ಬದುಕಿದ್ದವರು. ನನ್ನ ತಾಯಿಯ ಬೆಂತಿಕ್ಕಿ ಬೆಳೆದವನು ನಾನು. ಸ್ಟಿಲ್ ನಮ್ಮ ಅಮ್ಮನಿಂದ ನಾನು ದೂರ ಬಂದು ವೈಯಕ್ತಿಕ ಜೀವನ ಇಲ್ಲೇನು ಆರಂಭ ಮಾಡಿ ಇಲ್ಲಿವರೆಗೆ ನನ್ನ ತಾಯಿ ಬೆಂತಿಕ್ಕಿ ಬೆಳೆದವನು. ನಮಗೆ ಶಾರೀರಿಕವಾಗಲಿ ಮಾನಸಿಕವಾಗಲಿ ಯಾವುದೇ ರೀತಿಯಲ್ಲಿ ನಮಗೆ ಆ ರೀತಿ ಭಾವನೆ ಹುಟ್ಟಲಿಲ್ಲ. ಮುಂದಕ್ಕೆ ಹುಟ್ಟೋಕ್ಕೂ ಸಾಧ್ಯ ಆಗಲಿಲ್ಲ. ಅಂದರೆ ನಾವು ಈ ಘರ್ಷಣೆ ಒಳಗಡೆ ಬಂದ್ಬಿಟ್ವಿ. ನಮಗೆ ಆ ಥಾಟ್ಸೇ ಬೆಳೆಯೋಕ್ಕೆ ನಮಗೆಲ್ಲೂ ಅವಕಾಶ ಸಿಗಲಿಲ್ಲ. ಅಂದರೆ ಫ್ರೆಂಡ್ಸೇ ಇಲ್ಲ. ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಒಂದು ಮದುವೆ ಮಾಡ್ಕೋಬೇಕು ಅನ್ನೋದು ಇಲ್ಲ. ಅಂದರೆ ಅದೇ ಹೇಳಿದ್ನಲ್ಲ, ನಮಗೆ ಆ ಕಲ್ಪನೆನೇ ಬರಲಿಲ್ಲ ಅಂತ. ಈಗ ನಾವೇನು ಹೇಳ್ತೀವಿ, ಯಾರು ಸಿಗರೇಟ್ ಸೇರ್ತಾ ಇದ್ರೆ ಅಂತೀವಿ, ಏನು ಗುರು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ, ನನಗೆ ಅದ್ರ ವಾಸನೆ ಕಂಡ್ರಾಗಲ್ಲ ಅಂತ. ಹಾಗಂತ ಅವನಿಗೆ ಹಂಗಿರಲ್ಲ ಅಂತ ಅಲ್ಲ, ಅವನಿಗೆ ಅದಿಲ್ಲ ಅಂದ್ರೆ ಇರೋಕ್ಕಾಗಲ್ಲ. ಬಟ್ ನನಗೆ ಹಂಗೆ ಯಾಕೆ ಅಂದರೆ ನಾನು ಅದಕ್ಕೆ ಅಡಿಕ್ಟ್ ಆಗಿಲ್ಲ ಅಂತ. ಹಾಗೆ ನನ್ನ ಜೀವನದಲ್ಲಿ ಈ ಹೆಣ್ಣು ಅನ್ನೋ ಭಾವನೆಯಲ್ಲಿ ನನಗೆ ಯಾರನ್ನು ನೋಡಿದಾಗಲೂ ನನಗೆ ಭಾವನೆ ಬಂದಿಲ್ಲ ಹಂಗೆ. ಹಾಗಾಗಿ ಅದಾಗಲ್ಲ, ಅದು ಸಾಧ್ಯವೂ ಇಲ್ಲ. ಮತ್ತು ಈಗಂತೂ ಯಾರೂ ನನಗೆ ಹೆಣ್ಣು ಕೊಡೋದಿಲ್ಲ. ನಮ್ಮ ಅಪ್ಪ ಒಂದು ಟೈಮ್ವರೆಗೂ ಹೇಳ್ತಾನೆ ಇದ್ರು, ನೀನು ಮಾಡಲೇಬೇಕು ಅಂತ. ಈಗ ಬೇಕಾದ್ರೆ ನಮ್ಮ ಅಪ್ಪನೇ ವಾಪಸ್ ಕೇಳಿದ್ರೆ, ಅಯ್ಯಪ್ಪ ನಾನು ಬಿಟ್ಬಿಡು ಅಂತಾರೆ. ಯಾಕೆಂದರೆ ಹೆಣ್ಣು ಹುಡ್ಕೋಕ್ಕಾಗಲ್ಲ. ಆಸ್ತಿ ಏನು ಅಂದರೆ 37 FIR. ಯಾವಾಗ ಜೈಲಿಗೆ ಹೋಗ್ತೀವೋ ಗೊತ್ತಿಲ್ಲ, ಯಾವಾಗ ಹೊರಗಿರ್ತೀವೋ. ನಾನು ನೀರಿನ ಮೇಲಿನ ಗುಳ್ಳೆ. ಎನಿ ಟೈಮ್ ನಾನು ಜೈಲಿಗೆ ಹೋಗ್ಬೋದು, ಎನಿ ಟೈಮ್ ಪೊಲೀಸ್ನವ್ರು ನನ್ನ ಅರೆಸ್ಟ್ ಮಾಡ್ಬೋದು, ಎನಿ ಟೈಮ್. ಯಾವಾಗ ಯಾರು ಬೇಕಾದರೂ ನನ್ನ ಮೇಲೆ ಹಲ್ಲೆ ಮಾಡ್ಬೋದು, ಯಾವಾಗ ಯಾರು ಬೇಕಾದರೂ ನನ್ನ ಜೀವಕ್ಕೆ
ತೊಂದರೆ ಕೊಡ್ಬೋದು. ಇಂಥ ಸಂದರ್ಭದಲ್ಲಿ ಯಾರೋ ಬರ್ತಾರೆ. ಮತ್ತು ಇನ್ನೊಂದು ಮೇಡಮ್ ನಾನು ಹೇಳ್ತೀನಿ, ನಾನು ಮದುವೆ ಆಗಿದ್ದೆ ಅಂದ್ಕೊಳ್ಳಿ, ನನ್ನ ಮಗು ಇತ್ತು ಅಂದ್ಕೊಳ್ಳಿ, ನಾನು ಯಾವುದೋ ಗೋವಿನ ಇದಕ್ಕೆ ಹೋಗ್ತಾ ಇದ್ದೀನಿ, ನಾನು ಗೋರಕ್ಷಣೆಗೆ ಹೋಗ್ತಾ ಇದ್ದೀನಿ, ದೊಡ್ಡ ಲಾರಿ ಒಂದು ಹಿಡಿಯೋದಕ್ಕೆ. ಈಗ ನನಗೆ ಫೋನ್ ಮಾಡಿ, ಪುನೀತ್ ನಿನ್ನನ್ನು ಅಲ್ಲಿಗೆ ಬಂದರೆ ನೀನು ಕಾಲು ಮುರಿತೀನಿ ಅಂದರೆ ನೀನು ಬಾ ಅಂತೀನಿ. ಇನ್ನು ಆಗ ನನ್ನ ಮದುವೆಯಾಗಿ ಮಕ್ಕಳಿತ್ತು ಅಂದರೆ ಫೋನ್ ಮಾಡಿ, ಪುನೀತ್ ನೀನು ಆ ಗಾಡಿ ಹಿಡಿತಾ ಇದೆಯಲ್ಲ, ನಿನ್ನ ಮಗು ಈ ಸ್ಕೂಲ್ಗೆ ಹೋಗ್ತಾ ಇದೆ ಅಲ್ವಾ ಅಂತ ತಕ್ಷಣ ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿಬಿಡ್ತೀವಿ. ಅಂದರೆ ಆ ಒತ್ತಡವೇ ಬೇರೆ, ಅದು ಬೇರೆ, ಅನ್ನೋದಿರುತ್ತೆ. ನಾನು ಅನ್ನೋದು ಬೇರೆ, ನನ್ನೋರು ಅನ್ನೋದು ಬೇರೆ. ಹಂಗಾಗಿ ಅದೆಲ್ಲದರ ಜಂಜಾಟದಿಂದ ಆಚೆಗಿದ್ದೀವಿ. ಐ ಆಮ್ ಎ ಸಿಂಗಲ್ ಮ್ಯಾನ್, ಸಿಂಗಲ್ ಆರ್ಮಿ, ಸಿಂಗಲ್ ಆಗಿದ್ದೀನಿ, ಸಿಂಗಲ್ ಆಗಿರ್ತೀನಿ, ಸಿಂಗಲ್ ಆಗಿ ಹೋಗ್ತೀನಿ. ಹಾಗಾಗಿ ಈ ಮಿಂಗಲ್ ಅನ್ನೋ ಪದ ನನ್ನ ಹತ್ರ ಬೇಡವೇ ಬೇಡ. ಇದ್ದರೆ ಅಕ್ಕ ತಂಗಿಯರಂತೀರಿ, ಅವ್ರು ಕೊಡೋ ಪ್ರೀತಿನೇ ಬಹಳಷ್ಟಿದೆ. ತಾಯಂದಿರು, ನನಗಂತೂ ರಾಜ್ಯದ ತುಂಬ ತಾಯಂದಿರಿದ್ದಾರೆ, ರಾಜ್ಯದ ತುಂಬ ಅಕ್ಕ ತಂಗಿಯರಿದ್ದಾರೆ. ಇವರೆಲ್ಲ ಇಷ್ಟು ಅಪಪ್ರಚಾರ ಮಾಡಿದ್ರು ಕೂಡ ರಾಖಿ ಹಬ್ಬದ ದಿನ ನನ್ನ ಕೈಗೆ ರಾಖಿ ಕಟ್ಟೋದಕ್ಕೆ ಜಾಗ ಇರಲ್ಲ. ಅಷ್ಟು ರಾಖಿಯನ್ನು ನನ್ನ ಸಹೋದರರು ಬಂದು ಕಟ್ತಾರೆ. ತಾಯಂದಿರು ಕೋರ್ಟಲ್ಲಿದ್ದೀನಿ ಅಂತ ಅಂದರೂ ಊಟ ತೊಗೊಬಂದು ಕೊಟ್ಟು ಹೋಗ್ತಾರೆ. ಮೊನ್ನೆ ನಾನು ಕೋರ್ಟಲ್ಲಿದ್ದೆ, ನನ್ನ ಮಗ ಊಟ ಮಾಡಿದ್ದೇನೋ ಇಲ್ವೋ ಅಂತ ಹೇಳ್ಬಿಟ್ಟು ಯಾರೋ ಊಟ ತೊಗೊಬಂದು ಕೊಟ್ಟು ಹೋಗ್ತಾರೆ. ಸಾಕು ಪ್ರೀತಿ ವಿಶ್ವಾಸ. ಹೆಣ್ಣಿನಿಂದ ಸಿಗೋದು ದೈಹಿಕ ಸುಖ ಒಂದೇ ಅಲ್ಲ, ಮಾನಸಿಕ ಸುಖ ಇದೆಯಲ್ಲ, ಅದಂತೂ ನನಗೆ ನಿತ್ಯ ಸಿಗ್ತಾ ಇದೆ. ಹಾಗಾಗಿ ಸಾಕು. ಓಕೆ ಪುನೀತ್ ಕೆರೆಹಳ್ಳಿಯವರೇ, ಇಷ್ಟೊತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ನಿಮ್ಮ ಹಿನ್ನೆಲೆ ಮತ್ತು ನಿಮ್ಮ ತಂದೆ ತಾಯಿ, ಅದೇ ರೀತಿಯಾಗಿ ನಿಮ್ಮ ಆತ್ಮೀಯ ಸ್ನೇಹಿತರನ್ನು ಕಳೆದುಕೊಂಡಿದ್ದೀರಿ, ಆ ಒಂದು ದುಃಖ ನಿಮ್ಮಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಬಹಳ ಸಂತೋಷ ಆಯಿತು. ನಮ್ಮ ಕಲ್ಪನೆ ಗ್ಯಾರಂಟಿ ನ್ಯೂಸ್ ಅಂತ ಅಂದರೆ ಬೇರೆ ಏನೋ ಇತ್ತು. ಆದರೆ ತುಂಬ ನಾನು ಬೇರೆ ಬೇರೆ ಡಿಬೇಟ್ಗಳಲ್ಲಿ ಭಾಗವಹಿಸಿದ್ರಿಂದ ಹೇಳ್ತಾ ಇದ್ದೀನಿ, ಅದ್ಭುತವಾಗಿದೆ. ನನಗೊಂದು ಭರವಸೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾವು ಈ ಥರ ಇದೆ, ಹೀಗಿದೆ ಗ್ಯಾರಂಟಿ ನ್ಯೂಸ್ ಅಂತ ನಾನು ಭಾವಿಸಿರಲಿಲ್ಲ. ಅದ್ಭುತವಾಗಿದೆ. ಸಿಸ್ಟಮ್ ಆಗಿರಬಹುದು, ಇಲ್ಲಿ ವರ್ಕ್ ಮಾಡೋ ರೀತಿ, ನಮ್ಮನ್ನು ಕರೆದದ್ದು, ನಮ್ಮನ್ನು ನಡೆಸ್ಕೊಂಡಿದ್ದು, ಒಬ್ಬ ಅತಿಥಿಯಾಗಿ ಕರೆಸಿ ಅತಿಥಿಯಾಗಿ ಬೀಳ್ಕೊಟ್ಟಿದ್ದು, ನೀವು ಇಡೀ ಸಿಬ್ಬಂದಿ, ನನಗೆ ತುಂಬ ತುಂಬ ಬಹಳ ಖುಷಿಯಾಯಿತು. ನಾನೇನು ಸುಮ್ಮನೆ ಹೇಳ್ತಿರೋದಲ್ಲ, ಬೇರೆದು ತುಂಬ ನಾನು ಹೋಗಿದ್ದೀನಿ, ನೋಡಿದ್ದೀನಿ. ಅದ್ಭುತವಾಗಿದೆ. ಹೀಗೆ ಮುಂದುವರಿಲಿ. ಮತ್ತೊಂದು ಭರವಸೆಯ ಬೆಳಕಾಗಿ ಗ್ಯಾರಂಟಿ ಚಾನಲ್ ಬರಲಿ ಅಂತ ಹೇಳಿ, ಇನ್ನಷ್ಟು ದೊಡ್ಡ ಮಟ್ಟಕ್ಕಾಗಲಿ ಅಂತ ಹೇಳಿ ಕೇಳ್ತಾ, ನನಗೆ ಇಂಥದ್ದೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ಗ್ಯಾರಂಟಿ ನ್ಯೂಸ್ಗೆ ನಾನು ಸದಾ ಕಾಲ ಋಣಿಯಾಗಿರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.